ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗೇ ಇರಬೇಕು. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಅದಕ್ಕೊಂದು ಕ್ಷಣ ಸಾಕಲ್ವಾ ಗೈಸ್. ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್, ಕನ್ಫ್ಯೂಷನ್ ಬೇಡ. ನನ್ನ ರೀಡಿಂಗ್ ಯಾವತ್ತು ಟೈಮ್ಲೆಸ್ ಆಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಯಾವಾಗ ಸಿಗುತ್ತೋ ಅವಾಗ ರೆಸೊನೇಟ್ ಆಗುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ನಾನು ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ರೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ಜೊತೆ ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಇದ್ರೆ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ಅಥವಾ ಯಾಕೆ ಕಡಿಮೆ ಮಾತಾಡ್ತಿದ್ದಾರೆ, ಅಥವಾ ಮುಂಚೆ ತರ ಇಲ್ಲ, ಸ್ವಲ್ಪ ದೂರ ಅಂತ ನಿಮ್ಗೆ ಫೀಲ್ ಆಗ್ತಿದೆ, ಅವರ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. ಆಸ್ ಯೂಶುವಲ್ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ. ಪೈಲ್ 1 ಆದ್ರೂ ನೋಡ್ಬೋದು, ಪೈಲ್ 2 ಆದ್ರೂ ನೋಡ್ಬೋದು. ಎರಡು ಇಂಟ್ರೆಸ್ಟ್ ಇದ್ರೆ ಎರಡನ್ನೂ ನೋಡ್ಬೋದು ಗೈಸ್, ತಪ್ಪಿಲ್ಲ. ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಆ್ಯಂಡ್ ನಿಮಗೆ ನಾನು ಆಡಿರೋ ಮಾತುಗಳನ್ನ ಕ್ಲೈಮ್ ಮಾಡಬೇಕು ಅಂತ ಅನ್ಸಿದ್ರೆ ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ 392 ಬರೆದು ಕ್ಲೈಮ್ ಮಾಡಿ. ಓಕೆನಾ? ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ನೋಡಿ. ಓಕೆ, ವೆಲ್ಕಮ್ ಪೈಲ್ 1. ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಓಕೆನಾ? ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಏಸ್ ಆಫ್ ಸೋರ್ಡ್ಸ್. ಓಕೆ. 9 ಆಫ್ ಸೋರ್ಡ್ಸ್, ನೈಟ್ ಆಫ್ ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್, 5 ಆಫ್ ಪೆಂಟಕಲ್ಸ್. ಓಕೆ, ಪೆಂಟಕಲ್ಸ್ ಎನರ್ಜಿ ತುಂಬಾ ಬಂದಿರೋದ್ರಿಂದ, ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ತುಂಬಾ ಕಾಂಟ್ಯಾಕ್ಟ್ ಮಾಡ್ತಾರೋ ಅಥವಾ ಇಲ್ವೋ ಅಂತ ನಿಮಗೆ ಡೌಟ್ ಇದ್ರೆ ಲೇಟ್ ಆಗುತ್ತೆ ಗೈಸ್. ಯಾಕಂದ್ರೆ ತುಂಬಾ 3 ಪೆಂಟಕಲ್ಸ್ ಎನರ್ಜಿ ಬಂದಿದೆ, ಸೊ ಲೇಟ್ ಆಗುತ್ತೆ. ಓಕೆನಾ? ನೋಡೋಣ ಈಗ ರೀಡಿಂಗ್ಸ್. ಅವ್ರಿಗೆ ಮೆಂಟಲಿ ಕ್ಲಾರಿಟಿ ಇಲ್ಲ, ಬ್ಲಾಕ್ ಆಗಿದ್ದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅನ್ಸಿದ್ರು ಮಾತಾಡ್ತಾ ಇಲ್ಲ. ಫೇಲ್ ಟು ಟಾಕ್, ಮಾತಾಡಲ್ಲ. ಅಂಡ್ ಹೊಸದಾಗಿ ಏನಾದ್ರೂ ಈ ಕನೆಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕು, ಮಾಡ್ಬೇಕು ಅಂತ ಅನ್ಕೋತಾರೆ, ಬಟ್ ಅವ್ರ ಕೈಲಿ ಆಗ್ತಿಲ್ಲ. ಅವ್ರ ಥಾಟ್ಸ್ ಅಲ್ಲಿ ನಡೀತಿದೆ ಅಷ್ಟೇ, ಅದನ್ನ ಬಾಯಲ್ಲಿ ಹೇಳಕ್ ಅವ್ರ ಕೈಲಿ ಆಗ್ತಿಲ್ಲ, ಕಮ್ಯುನಿಕೇಟ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಥಾಟ್ಸ್ ಅಲ್ಲಿ ಅದೆಲ್ಲ ನಡೀತಾ ಇದೆ. ನೀವು ತುಂಬಾ ಮಾತಾಡ್ತೀರಾ ಅನ್ಸುತ್ತೆ, ಅಂಡ್ ನೀವು ಕ್ಲಾರಿಟಿಯಾಗಿ ಮಾತಾಡ್ತೀರಾ, ಏನು ಡೌಟ್ಫುಲ್ ಆಗೇನು ನೀವು ಈ ಕನೆಕ್ಷನ್ನ ಇರಿಸಿಲ್ಲ. ಅಂಡ್ ತುಂಬಾ ಕ್ಲಾರಿಟಿ ಇರೋ ವ್ಯಕ್ತಿ. ನಿಮ್ಗೆ ತುಂಬಾ ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಅಂಡ್ ತುಂಬಾ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಬಟ್ ಅವರು ಈ ಸಮಯದಲ್ಲಿ ನಿಮ್ ಜೊತೆ ಮಾತಾಡಕ್ ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಕ್ಲಾರಿಟಿನೇ ಇಲ್ಲ ಈ ಕನೆಕ್ಷನ್ ಬಗ್ಗೆ. ಸೊ ಮತ್ತೆ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಸ್ವಲ್ಪ ಜನ ಆರ್ಗ್ಯುಮೆಂಟ್ಸ್ ಆಗಿ ನೋ ಕಮ್ಯುನಿಕೇಶನ್ಗೆ ಹೋಗಿರ್ಬೋದು. ಓಕೆನಾ? ಲಾಸ್ಟ್ ಕಾನ್ವರ್ಸೇಷನ್ ಇಂದ ಅವ್ರಿಗೆ ಬೇಜಾರಾಗಿರ್ಬೋದು. ಸೊ ಅವ್ರಿಗೆ ಇನ್ನೂ ಅನ್ಕ್ಲಾರಿಟಿ ಇಲ್ಲ ನೋಡಿ, ಕನ್ಫ್ಯೂಸ್ಡ್ ಮೈಂಡ್ ಸ್ಟೇಟ್ ಅಲ್ಲೇ ಇದ್ದಾರೆ ಪೈಲ್ 1. ಅಂಡ್ ಮುಂಚೆ ಏನ್ ನಡೆದಿತ್ತು ಪಾಸ್ಟ್ ಅಲ್ಲಿ ಅವ್ರ ಲೈಫಲ್ಲಿ ಇದೇ ತರ ಏನೋ ಒಂದು ಆಗಿದೆ, ಅದರಿಂದ ಫೇಲ್ಯೂರ್ ಅನ್ಭವಿಸಿದ್ದಾರೆ. ಈ ಕನೆಕ್ಷನ್ ಅಲ್ಲೂ ಅದೇ ಆದ್ರೆ ಅಂತ ಅವರು ಇನಿಸಿಯೇಷನ್ ತಗೋತಾ ಇಲ್ಲ. ತುಂಬಾ ಹತ್ತಿದ್ದಾರೆ ನೈಟ್ ಹೊತ್ತು, ಆಂಗ್ಸೈಟಿ ಫೀಲ್ ಮಾಡಿದ್ದಾರೆ. ಅಂಡ್ ಯಾವಾಗ ರಾತ್ರಿ ಮುಗೀತು ಅನ್ನೋ ತರ ಫೀಲ್ ಮಾಡಿದ್ದಾರೆ. ನಿಮ್ಮನ್ನ ಅಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ 3 days 9 days ಹತ್ತತ್ರದಲ್ಲಿ ಅವ್ರು ಹತ್ತಿರೋದುಂಟು, ನಿಮ್ಮನ್ನ ನೆನ್ಸ್ಕೊಂಡು ತುಂಬಾ ಫೀಲ್ ಮಾಡಿರೋದುಂಟು. ಓಕೆನಾ?
ತುಂಬಾ ಭಯ ಇದೆ, ಸ್ಟ್ರೆಸ್ಡ್ ಆಗಿದ್ದಾರೆ. ಅಂಡ್ ಏನಾದ್ರೂ ಅವ್ರ ಬೆನ್ ಹಿಂದೆ ಗಾಸಿಪ್ ನಡೀತಿದ್ಯಾ ಅಂತಾನು ಅವ್ರಿಗೆ ಯೋಚನೆಗಳಿದೆ. ಗಾಸಿಪ್ಸ್ ಎಲ್ಲ ನಡೀತಿದ್ರೆ ನಾನು ಏನ್ ಮಾಡ್ಲಿ ಅಂತ ತುಂಬಾ ಯೋಚನೆಗಳಿದೆ. ನೆಕ್ಸ್ಟ್ ಗಾಸಿಪ್ ಮಾಡ್ಬೋದು ಅಂತ ಯೋಚನೆಗಳಿದೆ. ಮತ್ತೆ ಅವ್ರಿಗೆ ಗಾಸಿಪ್ ಸಬ್ಜೆಕ್ಟ್ ಆಗಕ್ ಇಷ್ಟ ಇಲ್ಲ. ಅವ್ರಿಗೆ ತುಂಬಾ ಈ ಕನೆಕ್ಷನ್ ಅಲ್ಲಿ ಇನ್ಸೆಕ್ಯೂರಿಟಿ ಕಾಡ್ತಿದೆ. ಅವರು ಪಾಸ್ಟ್ ಅಲ್ಲಿ ಏನೋ ನಡೆದಿದೆ ಅವ್ರ ಲೈಫ್ ಅಲ್ಲಿ, ಅದನ್ನೇ ನೆನ್ಸ್ಕೊಂಡು ಈ ಸಿಚುವೇಶನ್ ಅಲ್ಲೂ ಹಂಗೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಲಾಸ್ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಫೈನಾನ್ಷಿಯಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಪ್ರೆಷರ್ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಅಂಡ್ ಅವ್ರ ಕ್ಲಾರಿಟಿ ಇಲ್ಲ ಫ್ಯೂಚರ್ ಬಗ್ಗೆ, ಏನಾಗುತ್ತೆ ಏನು ಅಂತ ಕ್ಲಾರಿಟಿ ಇಲ್ಲ. ಸರಿಯಾಗಿ ನಿದ್ರೆ ಮಾಡ್ತಿಲ್ಲ, ಹೆಲ್ತ್ ಇಶ್ಯೂಸ್ ಇದೆ. ಅಂಡ್ ತುಂಬಾ ಬೇಜಾರಾಗಿದ್ದಾರೆ ಕರೆಂಟ್ಲಿ. ಓಕೆನಾ? ತುಂಬಾ ಈ ಕನೆಕ್ಷನ್ ಅವ್ರು ಅನ್ಕೊಂಡಂಗ್ ನಡೆದಿಲ್ಲ. ತುಂಬಾ ಸ್ಲೋ ಆಗಿದೆ. ಮತ್ತೆ ತುಂಬಾ ಪ್ರಿಕಾಷನ್ಸ್ ತಗೊಂಡು ಈ ಕನೆಕ್ಷನ್ ಅಲ್ಲಿ ಇದ್ರು ಅನ್ಸುತ್ತೆ. ಇದ್ ಮಾಡ್ಬಾರ್ದು, ಅದ್ ಮಾಡ್ಬಾರ್ದು, ಹಂಗ್ ಮಾತಾಡ್ಬಾರ್ದು, ಹಿಂಗ್ ಮಾತಾಡ್ಬಾರ್ದು ಅಂತ ಎಫರ್ಟ್ಸೇ ಹಾಕಿಲ್ಲ. ಆತರ ಓವರ್ ಥಿಂಕ್ ಮಾಡಿ ಮಾಡಿ ಈ ಕನೆಕ್ಷನ್ ಅಲ್ಲಿ ಅವ್ರು ಮುಂಚೆನೂ ಎಫರ್ಟ್ ಹಾಕೇ ಇಲ್ಲ. ಅವ್ರ ಥಾಟ್ಸ್ ನ ಕಮ್ಯುನಿಕೇಟ್ ಮಾಡೇ ಇಲ್ಲ. ಅವ್ರ ಮನ್ಸಲ್ಲಿ ಏನೇನ್ ನಡೀತದೆ ಅದನ್ನ ಕಮ್ಯುನಿಕೇಟ್ ಮಾಡೇ ಇಲ್ಲ. ತುಂಬಾ ಅವರು ಗೋಲ್ ಓರಿಯೆಂಟೆಡ್ ಲೈಫ್ ಅಲ್ಲಿ, ಕರಿಯರ್, ಜಾಬ್, ಗೋಲ್ ಓರಿಯೆಂಟೆಡ್. ಸೊ ಕನೆಕ್ಷನ್ಗೆ ಅವರು ಜಾಸ್ತಿ ಏನು ಕೊಟ್ಟಿಲ್ಲ. ಅವರು ಡೆಡಿಕೇಟೆಡ್ ಆಗಿದ್ದಾರೆ ಈ ಕನೆಕ್ಷನ್ ಬಗ್ಗೆ ಅಥವಾ ಅವ್ರ ಲೈಫ್ ಕರಿಯರ್ ಬಗ್ಗೆ. ಬಟ್ ಕರಿಯರ್ ಅಂತ ಬಂದಾಗ ಅವ್ರು ತುಂಬಾ ಪ್ರಾಕ್ಟಿಕಲ್. ಓಕೆನಾ? ಪ್ರಾಕ್ಟಿಕಲ್ ಪರ್ಸನ್. ಸೊ ಅವರು ಈ ಕನೆಕ್ಷನ್ಗೆ ಜಾಸ್ತಿ ಕೊಡಕ್ ಆಗಿಲ್ಲ ಪಾಸ್ಟ್ ಅಲ್ಲಿ, ಈಗ್ಲೂ ಕೊಡಕ್ ಆಗ್ತಾ ಇಲ್ಲ. ಅವರು ತುಂಬಾ ಡೀಪ್ ಕಮಿಟ್ಮೆಂಟ್ ಫೀಲ್ ಮಾಡ್ತಾರೆ. ನಿಮ್ಮಿಬ್ರದ್ದು ರಿಲೇಶನ್ಶಿಪ್ ಮುಂಚೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಬಟ್ ನಿಮ್ಮಿಬ್ರ ಮಧ್ಯೆ ಗ್ಯಾಪ್ ಶುರು ಆಗಿದೆ ಈಗ. ಅಂದ್ರೆ ಸ್ಲೋ ಅಂತ ಅನ್ಸುತ್ತೆ ಅವ್ರಿಗೆ. ಮತ್ತೆ ಈ ಕನೆಕ್ಷನ್ ಇಂದ ನಂಗೆ ಏನು ಸಿಗಲ್ಲ, ಫ್ಯೂಚರ್ ಇಲ್ಲ ಅಂತ ಫೀಲ್ ಮಾಡ್ತಾರೆ. ಅಂಡ್ ಅವ್ರಿಗೆ ಇನ್ನು ಈ ಕನೆಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ, ಪ್ರಾಬ್ಲಮೇ ಆಗುತ್ತಾ ನನ್ಗೆ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರ ಕರಿಯರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ. ಸೊ ಈ ಕನೆಕ್ಷನ್ ನ ಅಥವಾ ನಿಮ್ನ ವೇಟಿಂಗ್ ಪೀರಿಯಡ್ ಅಲ್ಲಿ ಇಟ್ಟಿದ್ದಾರೆ. ಅವ್ರ ಹೆಲ್ತ್ ನ ನೋಡ್ಕೋಬೇಕಲ್ಲ. ಸೊ ವೇಟಿಂಗ್ ಪೀರಿಯಡ್ ಅಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಕೋತಾ ಇದಾರೆ, ಅವ್ರ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೋತಾ ಇದಾರೆ. ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಿಮ್ಗಿಂತ ಚೆನ್ನಾಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅಥವಾ ನಿಮ್ಗಿಂತ ಎಲ್ಲಾದ್ರಲ್ಲೂ ಅವ್ರು ಡೌನ್ ಅಂತ ಫೀಲ್ ಮಾಡ್ಕೋತಾರೆ. ಅಂಡ್ ನೀವು ನಿಮ್ ಲೈಫ್ ಅಲ್ಲಿ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ನೀವ್ ಒಂದ್ ಸ್ಥಾನಮಾನ ಗಳಿಸಿದೀರಾ. ಅಥವಾ ಜಾಬ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ ಫ್ಯಾಮಿಲಿಲೇ ನಿಮ್ಗೆ ಒಳ್ಳೆ ನೇಮ್ ಇದೆ. ಅಂಡ್ ಅದರಿಂದ ನೀವು ಖುಷಿಯಾಗಿದ್ದೀರಾ ನಿಮ್ ಲೈಫ್ ಅಲ್ಲಿ ಕರೆಂಟ್ಲಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಸೆಕ್ಯೂರ್ಡ್ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ರೆ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬಾ ಎನರ್ಜೆಟಿಕ್ ಅಂತ ಫೀಲ್ ಮಾಡ್ತಾರೆ. ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ. ನಿಮ್ಮನ್ನ ಎಲ್ಲೋ ಅಥವಾ ರೆಡ್ ಡ್ರೆಸ್ ಅಲ್ಲಿ ನೋಡಕ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಅಥವಾ ಗೋಲ್ಡನ್ ಎಲ್ಲೋ ಇಷ್ಟ ಡ್ರೆಸ್, ಅದ್ರಲ್ಲಿ ನಿಮ್ನ ನೋಡಕ್ ಇಷ್ಟ ಆಗುತ್ತೆ. ಅಂಡ್ ಅವ್ರು ತುಂಬಾ ಅಟ್ರಾಕ್ಟೆಡ್, ನಿಮ್ ಕಡೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ. ನೀವು ಅವ್ರಿಗಿಂತ ಬೆಟರ್ ಅಂತ ಅನ್ಕೋತಾರೆ. ಎಲ್ಲಾದ್ರಲ್ಲೂ, ಎಲ್ಲಾ ರೀತಿಲೂ ನೀವು ಅವ್ರಿಗಿಂತ ಬೆಟರ್ ಅಂತ ಅನ್ಕೋತಾರೆ. ನೀವು ಫಿಟ್ನೆಸ್ ಗೋಲ್ನು ಅಚೀವ್ ಮಾಡಿದೀರಾ, ನೋಡಕ್ಕೂ ಚೆನ್ನಾಗಿದ್ದೀರಾ ಅಂತ ಅವ್ರಿಗೆ ಅನ್ಸುತ್ತೆ, ಫೀಲ್ ಆಗುತ್ತೆ. ಓಕೆನಾ? ಅವರು ಪಾಸ್ಟ್ ಅಲ್ಲಿ ಅವ್ರನ್ನ ಯಾರೋ ಬಿಟ್ಟು ಹೋಗಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪಾಸ್ಟ್ ಬ್ಯಾಗೇಜ್ ಅಂದ್ರೆ ಪಾಸ್ಟ್ ಅಲ್ಲಿ ಅವ್ರ ಲೈಫ್ ಅಲ್ಲಿ ಏನೋ ನಡೆದಿದೆ, ಅದ್ರಲ್ಲಿ ಅವ್ರು ಬಿಟ್ಟು ಹೋಗಿದ್ದಾರೆ ಅಥವಾ ಫೇಲ್ಯೂರ್ ಅನ್ಭವಿಸಿದ್ದಾರೆ. ಸೊ ಈ ಕನೆಕ್ಷನ್ ಅಲ್ಲೂ ಹಂಗೆ ಆಗುತ್ತೆ. ನನ್ ಲೈಫೇ ಬ್ಯಾಡ್ ಲಕ್, ನನ್ ತುಂಬಾ ಬ್ಯಾಡ್ ಲಕ್ ಇರೋ ವ್ಯಕ್ತಿ ಅಂತ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ಅಂಡ್ ನೀವು ಅವ್ರನ್ನ ಬಿಟ್ಟು ಹೋಗ್ತೀರಾ ಇವತ್ತಲ್ಲ ನಾಳೆ ಅಂತ ಅವ್ರು ಫೀಲ್ ಮಾಡ್ತಾರೆ. ಯಾಕಂದ್ರೆ ಪಾಸ್ಟ್ ಅಲ್ಲಿ ಇದೇ ತರ ಕನೆಕ್ಷನ್ ಅಲ್ಲಿ ಇದ್ದು, ಲವರ್ ಅಂತ ಅಲ್ಲ, ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿನೇ ಇರ್ಬೋದು, ತುಂಬಾ ಹಚ್ಕೊಂಡವ್ರು ಬಿಟ್ಟು ಹೋಗಿರೋದ್ರಿಂದ ನೀವು ಅದೇ ತರ ಆಗ್ತೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ದೇವ್ರನ್ನ ಕ್ಷಮಿಸು ಅಂತ ಕೇಳ್ಕೊತಿದ್ದಾರೆ. ನನ್ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಯಾಕೆ ನಂಗೆ ಪದೇ ಪದೇ ಹತ್ರ ನೋವು ಕೊಡ್ತೀಯ ಅಂತ ಕೇಳ್ಕೊತಾ ಇದ್ದಾರೆ. ಅವ್ರಿಗೆ ಅವ್ರ ಲೈಫಲ್ಲಿ ಎಲ್ಲಾರು ಅವ್ರನ್ನ ಇಗ್ನೋರ್ ಮಾಡ್ತಾರೆ, ಎಲ್ಲಾರು ಅವ್ರನ್ನ ಬಿಟ್ಟು ಹೋಗ್ತಾರೆ, ಎಲ್ಲರೂ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾರೆ. ನಂದ್ ಹಣೆ ಬರನೇ ಬ್ಯಾಡ್ ಲಕ್ ಅಂತ ಕರೆಂಟ್ಲಿ ಅನ್ನಿಸ್ತಿದೆ ಅವ್ರಿಗೆ. ಅವ್ರ ಲೈಫಲ್ಲಿ ಮನಿನೂ ಕಳ್ಕೊಂಡಿದ್ದಾರೆ ಕರೆಂಟ್ಲಿ. ಫೈನಾನ್ಷಿಯಲ್ ಇಶ್ಯೂಸ್ ಕಾಣಿಸ್ತಿದೆ ಕರೆಂಟ್ಲಿ. ತುಂಬಾ ಸಾಲಗಳು ಮಾಡ್ಕೊಂಡಿರ್ಬೋದು. ಹೆಲ್ತ್ ಇಶ್ಯೂಸ್, ಅದೇ ಸ್ಟ್ರೆಸ್ ಟೆನ್ಷನ್ಗೆ ಸ್ಟಾರ್ಟ್ ಆಗಿದೆ. ಅವ್ರ ವರ್ಕ್ ಎನ್ವಿರಾನ್ಮೆಂಟು ಚೆನ್ನಾಗಿಲ್ಲ, ತುಂಬಾ ಬ್ಯಾಡ್ ಇದೆ. ಅಂಡ್ ಅದೇ ನಾನು ಆಗ್ಲೇ ಹೇಳ್ದಂಗೆ ಹೆಲ್ತ್ ಇಶ್ಯೂಸ್ ಇದೆ. ಸೊ ನೀವು ಬಿಟ್ಟು ಹೋಗ್ತೀರಾ, ಅವ್ರದ್ದು ರಿಯಾಲಿಟಿ ಎಲ್ಲ ಗೊತ್ತಾದ್ರೆ ನೀವು ಕೂಡ ಬೇರೆಯವ್ರ ತರ ಬಿಟ್ಟು ಹೋಗ್ತೀರಾ. ಆ ತರ ಕರೆಂಟ್ಲಿ ಅವರು
ಥಿಂಕ್ ಮಾಡ್ತಿದ್ದಾರೆ ಅಥವಾ ಯೋಚನೆ ಮಾಡ್ತಿದ್ದಾರೆ. ಫೈಲ್ 1. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 1 ಪರ್ಸನ್ ಕಡೆಯಿಂದ. ದಿ ಸ್ಟಾರ್ ಕಾರ್ಡ್. Ace of Pentacles. 2 of Pentacles. Page of Swords. Okay. 5 of Pentacles. ರಿಪಿಟೇಷನ್ ಗೈಸ್. 5 of Pentacles. ಅವ್ರ ಲೈಫಲ್ಲಿ ಯಾರೋ ಮುಂಚೆ ಬಿಟ್ಟು ಹೋಗಿದ್ದಾರೆ, ಅವ್ರು ತುಂಬಾ ಇಷ್ಟಪಡೋರು. ನಿಮ್ ಕಡೆಯಿಂದನೂ ಅದೇ ಕತೆ ಆಗುತ್ತೆ ಅಂತ ಕರೆಂಟ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಅನ್ನಿಸ್ತಾ ಇದೆ. ಪಾಸ್ಟ್ ಅಲ್ಲಿ ಅವ್ರು ಸಫರ್ ಮಾಡಿರೋ ತರ ಮತ್ತೆ ಸಫರ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಸ್ಟಾರ್ ಕಾರ್ಡ್ ಬಂದಿದೆ ಗೈಸ್. ಅವ್ರ ಲೈಫಲ್ಲಿ ಅವ್ರು ಯಾರನ್ನೇ ಇಷ್ಟಪಟ್ರು ತುಂಬಾ, ಅವ್ರವ್ರಿಗೆ ಸಿಗಲ್ಲ, ಅವ್ರ ನಕ್ಷತ್ರದ ತರ ದೂರ ಹೋಗ್ತಾರೆ ಅಂತಾನು ಯೋಚನೆ ಮಾಡ್ತಾರೆ. ಮತ್ತೆ ಅವ್ರ ಲೈಫಲ್ಲಿ ಅವ್ರ ತಾಯಿ ಅಥವಾ ಎಲ್ಡರ್ಲಿ ಲೇಡಿ ಯಾರೋ ಇದ್ದಾರೆ, ಅವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಅವರು ಏನಾದ್ರೂ ಬೇಡ ಅಂದಿರಬಹುದಾ ಅಥವಾ ಅವ್ರ ಒಪ್ಪಿಗೆ ಬೇಕು ಅಂತ ವೇಟ್ ಮಾಡ್ತಿರ್ಬೋದಾ ಗೊತ್ತಿಲ್ಲ. ಬಟ್ ಅವರ ಲೈಫಲ್ಲಿ ಯಾರೇ ಅವ್ರನ್ನ ತುಂಬಾ ಇಷ್ಟಪಟ್ರು ಅವ್ರು ಬಿಟ್ಟು ಹೋಗ್ತಾರೆ ಅನ್ನೋ ಮನೋಭಾವನೆ ಕರೆಂಟ್ಲಿ ಇದೆ ಅವ್ರಿಗೆ. ಓಕೆ, ಎಲ್ಲಾರು ಬಿಟ್ಟು ಹೋಗ್ತಾರೆ, ಯಾರು ಇರಲ್ಲ ನನ್ ಜೊತೆ ಅನ್ನೋ ತರ. ಅಂಡ್ ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು ಲೈಫಲ್ಲಿ. ಮನಿ, ದುಡ್ಡು ಸಂಪಾದನೆ ಮಾಡ್ಬೇಕು, ಈ ಕನೆಕ್ಷನ್ ನ ಕಾಪಾಡ್ಬೇಕು, ಈ ಕನೆಕ್ಷನ್ ಹೊಸ ಸ್ಟಾರ್ಟ್ ಬೇಕು ಅಂತ ಕರೆಂಟ್ಲಿ ಅನ್ಕೋತಾ ಇದ್ದಾರೆ. ಬಟ್ ಜಗಲ್ ಮಾಡ್ತಿದ್ದಾರೆ. ಈ ಕಡೆ ನಿಮ್ ಬಗ್ಗೆನೂ ಯೋಚನೆ, ಈ ಕಡೆ ಕೆರಿಯರ್ ಅಥವಾ ಫ್ಯಾಮಿಲಿ ಬಗ್ಗೆ ಯೋಚನೆ. ನಾನು ಆಗ್ಲೇ ಹೇಳ್ದಂಗೆ ಅವ್ರ ತಾಯಿ ಅಥವಾ ಎಲ್ಡರ್ಲಿ ಸಿಸ್ಟರ್ ಅಥವಾ ಫ್ರೆಂಡ್, ಕೊಲಿಗ್ ಯಾರೋ ಅವ್ರಿಗಿಂತ ಏಜ್ಡ್ ವುಮೆನ್, ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ಅಂಡ್ ನಿಮ್ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ. ಟ್ರಾವೆಲ್ ಮಾಡ್ಬೇಕು, ಬೀಚ್ ಸೈಡ್ ಎಲ್ಲಾದ್ರೂ ತಿರ್ಗಾಡ್ಬೇಕು ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ. ಎಲ್ಲ ಫೀಲ್ ಆಗುತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಬಟ್ ಆಕ್ಷನ್ ತಗೊಳಲ್ಲ, ಯಾಕಂದ್ರೆ ತುಂಬಾ ಜಗಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಅಂದ್ರೆ ಅವ್ರಿಗೆ ಪಾಸ್ಟ್ ಯೋಚನೆಗಳು ಜಾಸ್ತಿ ಕಾಡ್ತಿದೆ. ಅವ್ರ ಲೈಫಲ್ಲಿ ಮುಂಚೆ ನಡೆದಂಗೆ ಈಗ್ಲೂ ಮತ್ತೆ ರಿಪಿಟೇಷನ್ ಆದ್ರೆ ನಾನು ಏನ್ ಮಾಡ್ಲಿ, ಎಲ್ಲರೂ ಬಿಟ್ಟೋದಂಗೆ ನೀವು ಬಿಟ್ಟೋದ್ರೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಪೇಜ್ ಆಫ್ ಸ್ವೋರ್ಡ್ಸ್. ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಬರೀ ಇಮ್ಯಾಜಿನೇಷನ್ ಆಗಿದೆ, ಥಾಟ್ಸ್ ಥಿಂಕಿಂಗ್ ಆಗಿದೆ. ಅದನ್ನ ಕಾರ್ಯರೂಪಕ್ಕೆ, ಕಮ್ಯುನಿಕೇಶನ್ಗೆ ಅಥವಾ ಆಕ್ಷನ್ಗೆ ಅದನ್ನ ತಗೋ ಬರ್ತಾ ಇಲ್ಲ. ಬರೀ ಥಾಟ್ ಪ್ರೊಸೆಸ್. ನಿಮ್ ಡ್ರೀಮ್ಸ್ ಬೀಳ್ಬೋದು ಅವ್ರಿಗೆ. ತುಂಬಾ ಓವರ್ ಥಿಂಕ್ ಮಾಡ್ತಿದಾರೆ ನಿಮ್ ಬಗ್ಗೆ ಕರೆಂಟ್ಲಿ. ಆದ್ರೆ ಏನು ಆಕ್ಷನ್ ತಗೋತಾ ಇಲ್ಲ. ಓಕೆನಾ. ನೀವು ಬೇರೆಯವ್ರ ತರ ಬಿಟ್ಟು ಹೋಗ್ತೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೊಟ್ಟೋಗ್ತೀರಾ ಅಂತ. ಸೊ ಈಗಿಂದಾನೇ ಡಿಟ್ಯಾಚ್ ಆಗ್ಬಿಡೋಣ, ಅವರು ನನ್ನ ಬಿಡೋಕ್ಕಿಂತ ನಾನೇ ಫಸ್ಟ್ ಬಿಟ್ಬಿಡೋಣ ಅಂತ ಕರೆಂಟ್ಲಿ ಅವ್ರಿಗೆ ಯೋಚನೆಗಳು ನಡೀತಿದೆ. ಮತ್ತೆ ಆ ನೋವನ್ನ ಯಾರು ಅನುಭವಿಸ್ತಾರೆ ಅನ್ನೋ ತರ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, ಮತ್ತೆ ಪೆಂಟಕಲ್ಸ್ ಎನರ್ಜಿ ಗೈಸ್. ವೀಲ್ ಆಫ್ ಫಾರ್ಚ್ಯೂನ್ ಸಾರಿ, ವರ್ಲ್ಡ್. 3 of Pentacles. 8 of Cups. 8 of Pentacles. Okay. Pentacles, ಮತ್ತೆ Pentacles guys. ಅವರು ಕಿಂಗ್ ಆಫ್ ಪೆಂಟಕಲ್ಸ್ ಎನರ್ಜಿಲಿ ಇದ್ದಾರೆ. ಅಂದ್ರೆ ಅವ್ರು ಏನನ್ನೂ ಎಕ್ಸ್ಪ್ರೆಸ್ ಮಾಡಲ್ಲ, ಅವ್ರ ಮನ್ಸಲ್ಲೇ ಎಲ್ಲ ಇಟ್ಕೊಂಡಿರ್ತಾರೆ, ಏನನ್ನೂ ಹೇಳ್ಕೊಳಲ್ಲ. ಅವ್ರು ಶೋ ಮಾಡೋದು ಹೆಂಗೆ ಅಂದ್ರೆ, ನಾನು ಲೈಫಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ನೀವಿಲ್ದೆ ನಾನು ಖುಷಿಯಾಗಿದ್ದೀನಿ, ನೀವಿದ್ರು ಒಂದೇ ಇಲ್ದೇ ಇದ್ರು ಒಂದೇ ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಪೆಟ್ಸ್ ಇರ್ಬೋದು ಸುಮಾರು ಜನದ ಮನೇಲಿ. ಅವ್ರಿಗೆ ಅಥವಾ ನಿಮ್ಗೆ ಡಾಗ್ ಇಷ್ಟ ಇರ್ಬೋದು. ಅವ್ರೇನು ಆಕ್ಷನ್ ತಗೊಳಲ್ಲ ನಿಮ್ ಕಡೆ. ಅವ್ರು ಆರಾಮಾಗಿ ಅವರ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದಾರೆ. ಬೇಕಾದ್ರೆ ನೀವೇ ಆಕ್ಷನ್ ತಗೊಳ್ಳಿ ಅಂತ. ಅವ್ರು ಶೋ ಮಾಡೋದು ಹೆಂಗೆ ಅಂದ್ರೆ, ಐ ಆಮ್ ಹ್ಯಾಪಿ, ನಾನು ತುಂಬಾ ಖುಷಿಯಾಗಿದ್ದೀನಿ ಲೈಫಲ್ಲಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನೀವಿದ್ರು ಒಂದೇ ಇಲ್ದೇ ಇದ್ರು ಒಂದೇ ಅನ್ನೋ ತರ ಹೇಳ್ತಾರೆ. ದಿ ವರ್ಲ್ಡ್ ಕಾರ್ಡ್. ಆಕ್ಚುಲಿ ನೀವೇ ಅವ್ರ ಪ್ರಪಂಚ ಆಗಿದ್ರಿ. ಓಕೆನಾ. ಸ್ವಲ್ಪ ದಿನಗಳ ಹಿಂದೆ ನೀವೇ ಅವ್ರ ಪ್ರಪಂಚ ಆಗಿದ್ರಿ. ನಿಮ್ಮ ಖುಷಿ ಒಂದೇ ಅವ್ರಿಗೆ ಬೇಕಾಗಿದ್ದು. ಬಟ್ ಈಗ ಸಮ್ ಪ್ರಾಬ್ಲಮ್ ಇಂದ ಅವರು ನೋ ಕಾಂಟ್ಯಾಕ್ಟ್ ಅಥವಾ ಡಿಟ್ಯಾಚ್ ಆಗ್ತಿದ್ದಾರೆ ನಿಮ್ಮಿಂದ. ಅಥವಾ ಅವ್ರ ಲೈಫಲ್ಲಿ ಇನ್ನೊಬ್ರು ವ್ಯಕ್ತಿ ಬಂದಿರ್ಬೋದು. ನಾನು ಆಗ್ಲೇ ಹೇಳಿದೆ, ಒಬ್ರು ಏಜ್ಡ್ ಲೇಡಿ, ಎಲ್ಡರ್ಲಿ ಲೇಡಿಗೆ ಅವ್ರು ಬೆಲೆ ಕೊಡ್ತಾರೆ ಅಂತ.
ಅವರು ಥರ್ಡ್ ಪಾರ್ಟಿನೇ ಆಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರ್ಬೋದು, ಅವ್ರ ತಾಯಿ ಅಥವಾ ಅಕ್ಕ ಆಗಿರ್ಬೋದು, ಕೊಲೀಗ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅವ್ರ ಕಡೆ ಕರೆಂಟ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ. ನಿಮ್ ಕಡೆ ಅಷ್ಟೊಂದೀಗ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ನೀವು ಅವ್ರನ್ನ ಎಲ್ಲಿ ಬಿಟ್ಟು ಹೋಗ್ತಿರೋ, ಮುಂಚೆ ತರನೇ ನೀವು ಬಿಟ್ಟು ಹೋಗ್ತೀರಾ. ಸೊ ಅದಕ್ಕೆ ರೆಡಿ ಇಲ್ಲ ಅಂತ ಬೇರೆ ಕಡೆ ಆದ್ರೂ ಇನ್ವೆಸ್ಟ್ ಮಾಡೋಣ. ಇವರು ಯಾವತ್ತಿದ್ರು ನನ್ನ ಬಿಟ್ಟು ಹೋಗ್ತಾರೆ, ಎಷ್ಟೇ ಫೈರ್ ಎನರ್ಜಿ ಇದ್ರು ಇವ್ರಿಗೆ ಒಳ್ಳೇದೇನು ಅದನ್ನ ನೋಡ್ಕೊಂಡು ನನ್ನ ಬಿಟ್ಟು ಹೋಗ್ತಾರೆ. ಅದ್ರ ಬದಲು ನಾನು ನನ್ ಜೊತೆ ಕೊನೆವರೆಗೂ ಇರೋರ್ ಕಡೆ ಎಫರ್ಟ್ ಹಾಕೋಣ ಅಂತ ಅವ್ರ ಫ್ಯಾಮಿಲಿ ಕಡೆ ಇರ್ಬೋದು, ಅವ್ರ ತಾಯಿ ಕಡೆ ಇರ್ಬೋದು, ಥರ್ಡ್ ಪಾರ್ಟಿ ಕಡೆ ಇರ್ಬೋದು, ಎಫರ್ಟ್ ಹಾಕ್ತಾ ಇದಾರೆ ಕರೆಂಟ್ಲಿ. ನಾನು ಆಗ್ಲೇ ಹೇಳ್ದಂಗೆ ಒಬ್ರು ಎಲ್ಡರ್ಲಿ ಲೇಡಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ, ಅವ್ರ ತಾಯಿನೇ ಇರ್ಬೋದು, ಆ ಕಡೆ ಅವ್ರದ್ದು ಎಫರ್ಟ್ ಜಾಸ್ತಿ ಹಾಕ್ತಿದ್ದಾರೆ. ಥರ್ಡ್ ಪಾರ್ಟಿ ಇದ್ರೆ ಥರ್ಡ್ ಪಾರ್ಟಿ. ಅಂಡ್ ನೋಡಿ, ಅವ್ರ ಕಂಫರ್ಟ್ ಝೋನ್ ಅಲ್ಲೇ ಕೂತಿದ್ದಾರೆ, ಅವ್ರ ಲೈಫಲ್ಲಿ ಎಲ್ಲ ಇದೆ, ಅವ್ರೇನು ಶೋ ಮಾಡ್ಕೊಳಲ್ಲ. ಅವ್ರ ಮೂಡ್ ಸ್ವಿಂಗ್ಸ್ ತುಂಬಾ ನೋಡಿ, ಮೂನು ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಮೂಡ್ ಚೇಂಜಸ್ ಆಗ್ತಿದೆ, ಓವರ್ ಥಿಂಕ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಇದ್ರೂನು ನಾನು ಆರಾಮಾಗಿದ್ದೀನಿ, ನೀನ್ ಇಲ್ದೇನು ನಾನು ಜೀವನ ಮಾಡ್ಬಲ್ಲೆ, ನೀನ್ ಇಲ್ದೇನು ನಾನು ಆರಾಮಾಗಿ ಇರ್ತೀನಿ ಅಂತ ಕರೆಂಟ್ಲಿ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಏನೋ ಅವ್ರ ಶೋ ಮಾಡ್ಕೊತಾ ಇಲ್ಲ ನಿಮ್ ಜೊತೆ. ನೀವೇನಾದ್ರೂ ಅವ್ರ ಅಕೌಂಟ್ ಚೆಕ್ ಮಾಡಿದ್ರೆ ಓ ಎಷ್ಟ್ ಖುಷಿ ಆಗಿದ್ದಾರೆ ಇವ್ರು ಅಂತ ಅನ್ಸುತ್ತೆ. ಹಂಗಿದ್ದಾರೆ ಅವರು. ಹಂಗೆ ಅಕೌಂಟ್ನೆಲ್ಲ ಡಿ ಪಿಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಸ್ಟೇಟಸ್ ಇರ್ಬೋದು, ಹಂಗೆ ಅವ್ರು ಶೋ ಮಾಡ್ತಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದ್ಯಾನ್ ಮೈ ಹಾರ್ಟ್. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ಅವ್ರು ತುಂಬಾ ಕನ್ಸ್ಗಳು ಕಾಣ್ತಾರೆ, ಇಮ್ಯಾಜಿನೇಷನ್ ಜಾಸ್ತಿ, ಅದನ್ನ ಕಾರ್ಯರೂಪಕ್ಕೆ ತರಲ್ಲ, ಮಾತಾಡಲ್ಲ ಅಂತ ಅದೇ ರಿಪಿಟೇಷನ್. ಅಗೇನ್ ಇಟ್ಸ್ ಎ ಪವರ್ಫುಲ್ ರೀಡಿಂಗ್ ಗೈಸ್. ನನ್ನ ರೀಡಿಂಗ್ ಆಲ್ರೆಡಿ ನೋಡಿರೋರ್ಗೆ ಇದು ಕಾಮನ್ ಅಂತ ಅನ್ಸುತ್ತೆ. ನಾನು ಏನ್ ಹೇಳಿರ್ತೀನಿ ಅದೇ ಕಾರ್ಡ್ಸ್ ಬರ್ತಿದೆ ನೋಡಿ. ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದ್ಯಾನ್ ಮೈ ಹಾರ್ಟ್ ಅಂತ ಬಂದಿದೆ. ಅವರು ಅವ್ರ ಮನ್ಸಲ್ಲೇನೆ ಖುಷಿಯಾಗಿದ್ದಾರೆ. ಓಕೆನಾ? ನೀವ್ ಅವ್ರ ಜೊತೆಲಿರೋವಂಗೆ ಆ ಕನ್ಸಲ್ಲೇ ಖುಷಿಯಾಗಿದ್ದಾರೆ. ಯಾಕಂದ್ರೆ ರಿಯಾಲಿಟಿಲಿ ನೀವು ಸಿಗ್ತಿರೋ ಸಿಗಲ್ವೋ, ಬಿಟ್ಟು ಹೋಗ್ತಿರೋ ಗೊತ್ತಿಲ್ಲ, ಅವ್ರಿಗೆ ಕನ್ಫ್ಯೂಷನ್ ಇದೆ, ಫ್ಯೂಚರ್ ತುಂಬಾ ಅನ್ಸರ್ಟೈನ್ ಇದೆ. ಸೊ ಅವರು ಮನ್ಸಲ್ಲೇ ಖುಷಿಯಾಗಿದ್ದಾರೆ, ಹಾರ್ಟ್ ಇಂದ ಯೋಚನೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಕನ್ಸಲ್ಲೇ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದನ್ನೇ ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ನಿಮಗೆ, ಐ ಆಮ್ ಒಬ್ಸೆಸ್ಡ್ ವಿತ್ ಯು. ಅವರು ನಿಮ್ ಕಡೆ ತುಂಬಾ ಅಬ್ಸೆಷನ್ ಫೀಲ್ ಮಾಡ್ತಾರೆ, ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ ಗೈಸ್. ಓಕೆನಾ? ಇನ್ನೊಂದ್ಸರಿ ಶಫಲ್ ಮಾಡ್ಬಿಡ್ತೀನಿ. ಅವ್ರು ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ, ತುಂಬಾ ಅಬ್ಸೆಸ್ಡ್ ಫೀಲ್ ಮಾಡ್ತಾರೆ. ಅಂದ್ರೆ ನಿಮ್ ಎನರ್ಜಿಯಿಂದ ಅವ್ರಿಗೆ ಆಚೆ ಬರಕ್ ಆಗ್ತಿಲ್ಲ, ಅಷ್ಟು ಫೀಲ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಬರೀ ಇಮ್ಯಾಜಿನೇಷನ್. ಐ ಲಾಂಗ್ ಫಾರ್ ಯುವರ್ ಕಿಸ್. ಸುಮಾರು ಜನಕ್ಕೆ ತುಂಬಾ ಜಾಸ್ತಿ, ನಾನು ಆಗ್ಲೇ ಹೇಳ್ದೆ ಫೈರ್ ಎನರ್ಜಿ ಇದೆ ಅಂತ, ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ, ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ತುಂಬಾ ಫಿಸಿಕಲಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಿಮ್ ಬಗ್ಗೆ ಎಷ್ಟು ಯೋಚನೆ ಮಾಡ್ಬಾರ್ದು ಅಂತ ಅನ್ಕೋತಾರೋ ಅಷ್ಟೇ ಜಾಸ್ತಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಓಕೆನಾ? ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ಅವ್ರಿಗೆ ಗೊತ್ತಾಗಿದೆ, ಅವರೇ ನಿಮ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಡೌಟು, ಅವ್ರ ಮೇಲೆ ಅವ್ರಿಗೆ ಡೌಟು, ಇಲ್ಲ ಈ ವ್ಯಕ್ತಿ ಇರಲ್ಲ ನನ್ನ ಜೊತೆ, ಬೇರೆಯವ್ರ ತರನೇ ಬಿಟ್ಟು ಹೋಗ್ತಾರೆ ಅಂತ ಕರೆಂಟ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ತಗೋತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಕಡೆಯಿಂದ ನನ್ನ ವ್ಯೂವರ್ಸ್ಗೆ ಏನ್ ಮೆಸೇಜಸ್ ಇದೆ? ಅವ್ರಿಗೆ ನ್ಯೂ ಫೇಸ್ ಬೇಕು, ನ್ಯೂ ಲೈಫ್ ಬೇಕು. ಓಕೆನಾ? ಅವ್ರ ಮೈಂಡ್ ಸೆಟ್ ತುಂಬಾ ಚೇಂಜ್ ಆಗಿದೆ ನಿಮ್ ಬಗ್ಗೆ. ನೆಗೆಟಿವ್ ಅಂತ ಅಲ್ಲ, ಅಂದ್ರೆ ಅವ್ರಿಗೆ ಎಷ್ಟೇ ಓವರ್ ಥಿಂಕ್ ಮಾಡಿದ್ರು ನೀವು ಬಿಟ್ಟು ಹೋಗ್ತೀರಾ ಅನ್ನೋದು ಅವ್ರ ಮನ್ಸಲ್ಲಿದೆ. ಸೊ ಅವ್ರ ಜೀವನದಲ್ಲಿ ಒಂದು ಹೊಸ ಸ್ಟಾರ್ಟ್ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇನ್ ಸ್ವಲ್ಪ ಟೈಮ್ ತಗೋತಾರೆ, ತುಂಬಾ ಟೈಮ್ ತಗೋತಾರೆ. ಅಂಡ್ ಅವ್ರು ಹೀಲ್ ಆಗಕ್ ಟೈಮ್ ತಗೋತಾರೆ. ಮತ್ತೆ ಈ ಆನ್ ಅಂಡ್ ಆಫ್ ಸೈಕಲ್ ಸ್ವಲ್ಪ ರಿಪೀಟ್ ಆಗುತ್ತೆ, ಯಾಕಂದ್ರೆ ಅವ್ರಿಗೆ ಟೈಮ್ ಬೇಕು. ಸಡನ್ ಆಗಿ ಅವರು ಸರಿ ಹೋಗಲ್ಲ ನಿಮ್ ಪರ್ಸನ್. ಅವ್ರು ಬೇರೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರ್ಬೋದು, ಖುಷಿಯಾಗಿರೋ ತರ ಪೋಸ್ಟ್ ಹಾಕ್ತಿರ್ಬೋದು. ಈ ಕ್ಷಣದಲ್ಲಿ ಜೀವಿಸ್ಬೇಕು ಅಂತ ತುಂಬಾ ಅನ್ಕೊಂಡು ಆ ತರ ಜೀವನ ಮಾಡ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾನೆ ಇರ್ತೀರಾ ಗೈಸ್. ನಿಮ್ದು ಹಳೆ ಫೋಟೋಸ್ ನೋಡೋದು, ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ಳೋದು, ತುಂಬಾ ಮೆಮೊರೀಸ್ ಅದನ್ನೇ ರಿಪೀಟ್ ಮಾಡಿ ನೋಡೋದು ಅಥವಾ ಕೇಳೋದು, ಏನೋ ನಿಮ್ದು ಆಡಿಯೋ ಇದ್ರೆ ಅಥವಾ ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳ ಫೋಟೋ ಇದ್ರೆ, ವಿಡಿಯೋ ಇದ್ರೆ ಅದನ್ನೇ ಪದೇ ಪದೇ ನೋಡೋದು.
ಸಿ ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ. ಅವ್ರಿಗೆ ಕನೆಕ್ಷನ್ ನ ಅವರೇ ಕಟ್ ಮಾಡ್ತಾ ಇದಾರೆ. ಅವ್ರ ಈಗೋ ಅಥವಾ ಭಯ ಅಥವಾ ಫ್ರಸ್ಟ್ರೇಷನ್ ಇಂದ ಈ ಕನೆಕ್ಷನ್ ನ ಅವರೇ ಎಂಡ್ ಮಾಡ್ತಾ ಇದಾರೆ, ಸಾಬೊಟೈಸ್ ಮಾಡ್ತಿದ್ದಾರೆ. ಅವ್ರಿಗೆ ಎಷ್ಟೇ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಸಿದ್ರು ಅವ್ರಿಗೆ ಕಾನ್ಫಿಡೆನ್ಸೇ ಇಲ್ಲ ನಿಮ್ ಜೊತೆ ಮಾತಾಡಕ್ಕೆ, ಆ ಧೈರ್ಯನೂ ಇಲ್ಲ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಮತ್ತೆ ಪೆಂಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್. ಹೊಸ ಸ್ಟಾರ್ಟ್ ಬೇಕು ಅವ್ರ ಲೈಫಲ್ಲಿ. ಹಣಕಾಸಿನ ವಿಚಾರದಲ್ಲೂ ಅವ್ರಿಗೆ ಒಳ್ಳೆ ಗ್ರೋತ್ ಬೇಕು, ಅದಕ್ಕೆ ಎಫರ್ಟ್ ಹಾಕ್ತಾ ಇದ್ದಾರೆ. ಅಂಡ್ ಅವ್ರ ಲೈಫ್ ಚೇಂಜ್ ಆಗ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಮನ್ಸಲ್ಲಿದೆ. ಸಿ, ಗ್ರೀನ್ ಇಸ್ ದ ಸಿಂಬಲ್ ಆಫ್ ನ್ಯೂ ಗ್ರೋತ್, ನ್ಯೂ ಬಿಗಿನಿಂಗ್. ಗ್ರೀನ್ ಡ್ರೆಸ್ ಹಾಕೊಂಡಿದ್ದಾರೆ ಹುಡುಗಿ. ಸೊ ನ್ಯೂ ಗ್ರೋತ್, ನ್ಯೂ ಬಿಗಿನಿಂಗ್. ಈ ಮರದಲ್ಲಿ ನೋಡಿ ಎಷ್ಟು ಹೂವುಗಳಿದೆ. ಸೊ ನ್ಯೂ ಬಿಗಿನಿಂಗ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅವರು. ಫ್ಲವರಿಂಗ್, ಅವ್ರ ಲೈಫ್ ಬರೀ ಲೀವ್ಸ್ ಆ ತರದ್ರಲ್ಲಿದೆ, ಈಗ ಫ್ಲವರಿಂಗ್ ಆಗ್ಬೇಕು, ಆ ತರ ಜೀವನನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂತು. ನಂಗೆ ಅಪ್ಪಿತಪ್ಪಿ ಸ್ಟಾರ್ಟಿಂಗು ವರ್ಲ್ಡ್ ಕಾರ್ಡ್ಗೆ ವೀಲ್ ಆಫ್ ಫಾರ್ಚೂನ್ ಅಂತ ಹೇಳಿದೆ ನೋಡಿ. ಸಿ ವಾಟ್ ಐ ಸೆಡ್, ವೀಲ್ ಆಫ್ ಫಾರ್ಚೂನ್ ಕಾರ್ಡೇ ಬಂದಿದೆ. ನಾನು ಏನ್ ಹೇಳಿರ್ತೀನಿ ಅದು ಬರುತ್ತೆ ಗೈಸ್. ಅಗೇನ್ ಇಟ್ಸ್ ಎ ಪವರ್ಫುಲ್ ರೀಡಿಂಗ್ ಅಂತ ನಾನು ಏನಕ್ಕೆ ಹಂಗೆ ಹೇಳ್ತೀನಿ ಅಂದ್ರೆ, ಯೂನಿವರ್ಸ್ ಏಂಜಲ್ಸ್ ನನ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ರೀಡಿಂಗ್ಗೆ, ಅಷ್ಟು ಕ್ಲಾರಿಟಿ ಕೊಡ್ತಾರೆ. ಖುಷಿ ಆಗುತ್ತೆ ಗೈಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಚಾರಿಯಟ್ ಕಾರ್ಡ್ ಇದೆ, ಮೂನ್ ಕಾರ್ಡ್, ಮತ್ತೆ ಕನ್ಫ್ಯೂಷನ್ ಮೈಂಡ್ ಸೆಟ್, ಫ್ಯೂಚರ್ ಅನ್ಸರ್ಟನ್, ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ. 9 ಆಫ್ ಪೆಂಟಕಲ್ಸ್, ಮತ್ತೆ ಇದು ರಿಪಿಟೇಷನ್. ನಿಮ್ ಬ್ಯೂಟಿಗೆ ಫಿದಾ ಆಗಿದ್ದಾರೆ. ಹಾಗೇನೆ ನಿಮ್ ಕಡೆ ಬರಕ್ ಅವ್ರ ಕೈಲಿ ಆಗ್ತಿಲ್ಲ. ಅಂಡ್ ನೀವು ಖುಷಿಯಾಗಿದ್ದೀರಾ, ನೀವು ನಿಮ್ ಲೈಫಲ್ಲಿ ಚೆನ್ನಾಗಿದ್ದೀರಾ. ಇವರೇ ಸಫರರು, ಇವ್ರ ಹತ್ರ ಏನು ಇಲ್ಲ. ಆತರ ಏನ್ ಅನ್ಬೋದು ಅದನ್ನ, ಸಿಂಪತಿ ಕಾರ್ಡ್ ಪ್ಲೇ ಮಾಡೋದು ಅಂತಾರಲ್ಲ ಹಂಗೆ. ನಂದೇನು ತಪ್ಪಿಲ್ಲ, ಅವರೇ ಖುಷಿಯಾಗಿದ್ದಾರೆ, ಅವರೇ ಒಬ್ರೇ ಚೆನ್ನಾಗಿದ್ದಾರೆ, ನನ್ನ ಅವಶ್ಯಕತೆ ಇಲ್ಲ ಅನ್ನೋ ತರ ಕರೆಂಟ್ಲಿ ಯೋಚನೆ ಮಾಡ್ತಿದ್ದಾರೆ. ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಈ ಕನೆಕ್ಷನ್ ಇಂದ ಬಿಟ್ಟು ಹೋಗ್ಬೇಕು ಅಂತ. ಬಟ್ ಫುಲ್ ಕಂಪ್ಲೀಟ್ ಆಗಿ ಬಿಟ್ಟು ಹೋಗಕ್ಕಾಗಲ್ಲ, ಆನ್ ಅಂಡ್ ಆಫ್ ಹಿಂಗೆ ನಡೆಯುತ್ತೆ. ಇನ್ನೂ ಒಂದಷ್ಟು ಸೈಕಲ್ಸ್ ನಡೆಯುತ್ತೆ. ಯಾಕಂದ್ರೆ ಏಸ್ ಆಫ್ ಕಪ್ಸ್, ಏಸ್ ಆಫ್ ಸ್ವೋರ್ಡ್ಸ್ ಆ ಕಾರ್ಡ್ ಎಲ್ಲ ಬಂದಿರೋದ್ರಿಂದ ಇನ್ನು ನಿಮ್ಮಿಬ್ರ ಮಧ್ಯ ಎಲ್ಲ ಮುಗ್ದಿಲ್ಲ. ಓಕೆನಾ? ಪೆಂಟಕಲ್ಸ್ ನೋಡಿ, ನೈಟ್ ಆಫ್ ಪೆಂಟಕಲ್ಸ್. ಅವರು ತಗೊಳಕ್ಕೆ ಅನ್ಕೊಂಡ್ರು ಆಕ್ಷನ್ ತಗೊಳಕ್ ಆಗ್ತಿಲ್ಲ, ಗಟ್ಟಿಗೆ ಇಟ್ಕೊಂಡಿದ್ದಾರೆ. ಅಂದ್ರೆ ನೀವು ಅವ್ರಿಗೆ ಇನ್ನ ಇಂಪಾರ್ಟೆಂಟ್, ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ನೋಡೋಣ. ಪೈಲ್ 1 ನಿಮಗೆ, ಯೂನಿವರ್ಸ್ ಕಡೆಯಿಂದ ನನ್ನ ಪೈಲ್ 1 ವ್ಯೂವರ್ಸ್ಗೆ ಗೈಡೆನ್ಸ್ ಏನು? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಹೇಳಿ, ಪ್ಲೀಸ್. ಖುಷಿಯಾಗಿದ್ರೆ ನಿಮ್ ಹೆಲ್ತ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಖುಷಿಯಾಗಿರಿ, ಏನ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ, ನನ್ನ ಫಸ್ಟ್ ಡೈಲಾಗೆ ಅದು, ಖುಷಿಯಾಗಿರಿ ಅಂತ. ಸೊ ಆದಷ್ಟು ಖುಷಿಯಾಗಿರಿ, ನಿಮ್ ಹೆಲ್ತ್ ಸರಿ ಹೋಗ್ತಾ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದರಷ್ಟು ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ತ್ ಇನ್ ಯಾವ್ದು ಇಲ್ಲ, ಖುಷಿಯಾಗಿರೋದು ಅಂತ. ಲವ್ ಗೈಡೆನ್ಸ್ ಏನು ನೋಡೋಣ ನಿಮಗೆ. ಪುಟ್ ಯುವರ್ ಸೆಲ್ಫ್ ಫಸ್ಟ್. ನಾನು ಏನ್ ಹೇಳ್ದೆ, ಏನೇ ಯೋಚನೆಗಳಿದ್ರು ಅದನ್ನ ಬಿಟ್ಟು ನಿಮ್ ಹೆಲ್ತ್ ಕಡೆ ನೋಡಿ, ಅದೇ ನಿಮ್ಗೆ ಹೆಲ್ತ್ ತಂದ್ಕೊಡುತ್ತೆ ಖುಷಿಯಾಗಿದ್ರೆ ಅಂತ ಒಂದು ಹೇಳ್ತಿರೋದು. ಇನ್ನೊಂದು, ನಿಮ್ಮನ್ನ ಫಸ್ಟ್ ಇಟ್ ನೋಡಿ, ಬೇರೆಯವ್ರನ್ನ ಸೆಕೆಂಡ್. ಈಗ ಈ ವ್ಯಕ್ತಿನೇ ಇರ್ಬೋದು, ಇಷ್ಟೊತ್ತು ಮಾತಾಡಿದ ಈ ವ್ಯಕ್ತಿ ಬಗ್ಗೆನೆ, ಅವರೇ ಇರ್ಬೋದು. ಫಸ್ಟ್ ನಿಮ್ ಹೆಲ್ತ್, ನಿಮ್ ಸೆಲ್ಫ್ ಗ್ರೋತ್, ನಿಮ್ ಕರಿಯರ್, ನಿಮ್ ಬ್ಯೂಟಿ, ಅದನ್ನ ನೋಡ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮನ್ನ ನೀವು ಪ್ರೀತಿಸಿ, ಅದು ನಿಮ್ನ ಅವ್ರ ಕಡೆಗೆ ಇನ್ನೂ ಜಾಸ್ತಿ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ನಿಮ್ಮನ್ನ ನೀವು ಪ್ರೀತಿಸಿ, ಯಾವತ್ತು ಚೇಸರ್ ಆಗ್ಬೇಡಿ, ಅವ್ರು ಚೇಸರ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಬೌಂಡ್ರೀಸ್, ನೀವು ಯಾವತ್ತು ನಿಮ್ಮ ಸುತ್ತ ಬೌಂಡ್ರೀಸ್ ಅಂತ ಹಾಕೊಳ್ಳಿ. ನೀವು ಬೌಂಡ್ರೀಸೇ ಹಾಕೊಳ್ಳಲ್ಲ, ಅವ್ರು ಏನೇ ಮಾಡಿದ್ರು ಕ್ಷಮಿಸೋದು, ರೆಡ್ ಫ್ಲಾಗ್ಸ್ ಕಂಡ್ರು ನೀವು ಅದನ್ನ ನೆಗ್ಲೆಕ್ಟ್ ಮಾಡೋದು, ಹಂಗ್ ಮಾಡ್ಬೇಡಿ. ನೀವು ಕ್ಲಿಯರ್ ಆಗಿ ಮಾತಾಡಿ ಅಂಡ್ ನಿಮ್ ಸುತ್ತ ಬೌಂಡ್ರೀಸ್ ಹಾಕೊಳ್ಳಿ. ಅಂಡ್ ನಿಮ್ಗೆ ತಪ್ಪು ಅನ್ಸಿದ್ದು, ಕೆಟ್ಟದ್ದು ಅನ್ಸಿದ್ನ ನಿಮ್ಮ ಲೈಫಲ್ಲಿ ಅಲೋ ಮಾಡ್ಕೋಬೇಡಿ. ಓಕೆನಾ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ಕರೆಕ್ಟ್ ಅಲ್ವಾ ಗೈಸ್? ನಿಮ್ ಸುತ್ತ ನೀವು ಬೌಂಡ್ರೀಸ್ ಹಾಕೊಳ್ಳಿ. ಜಾಸ್ತಿ ಒಳ್ಳೆತನೂ ಒಳ್ಳೇದಲ್ಲ. ಓಕೆನಾ? ನಿಮ್ಮ ವ್ಯಕ್ತಿ ಕಡೆಯಿಂದ ಈ ಸಮಯದಲ್ಲಿ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಈ ಸಾಂಗ್ ನಿಮ್ಗೆ ತುಂಬಾ ಅವ್ರ ಕಡೆಯಿಂದ ಮೆಸೇಜಸ್ ಕೊಡುತ್ತೆ.
ಈ ಸಾಂಗ್ ಫುಲ್ ನೋಡಿ ಗೈಸ್. ಒಲವೇ ನನ್ನೊಲವೇ ನನ್ನ ಒಲವೇ ನಿನಗೆ. ಗೈಸ್ ಈ ಸಾಂಗ್ ತುಂಬಾ ಚೆನ್ನಾಗಿದೆ. ಅವ್ರು ನಿಮ್ ಮೇಲೆ ಪ್ರೀತಿ ಮಾಡ್ತಾರೆ, ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಪ್ರೀತಿ ಮಾಡ್ತಾರೆ. ಆದ್ರೆ ಆ ಒಲವು ಇಷ್ಟೊಂದು ಅವರು ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ನೀವು ಚೇಂಜೇ ಆಗಲ್ವಲ್ಲ ಅಂತ ಅವ್ರಿಗೆ ಆಶ್ಚರ್ಯ. ಓಕೆನಾ, ಆತರ ಈ ಸಾಂಗು. ಫುಲ್ ಸಾಂಗ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ವಾಟ್ಸಪ್ ಮಾಡಿ ಅಂಡ್ ಕಾಮೆಂಟ್ ಮಾಡಿ. ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸನೇಟ್ ಆಗಿದ್ರೆ, ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಒಂದೇ ಜಗದ್ಗುರು. ವೆಲ್ಕಮ್ ಫೈಲ್ 2. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ ಅಂಡ್ ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ. ಓಕೆನಾ? ಓಕೆ, ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ಸ್. ಕ್ವೀನ್ ಆಫ್ ಕಪ್ಸ್, 9 of swords, Knight of wands, Strength card, 2 of wands. Okay. ಗೈಸ್, ಅವ್ರಿಗೆ ನಿಮ್ ಮೇಲೆ ತುಂಬಾ 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 ಏನಂತಾರೆ ಇಂಟ್ರೆಸ್ಟ್ ಇದೆ, ಕುತೂಹಲ ಜಾಸ್ತಿ ಕಾಣಿಸ್ತಿದೆ ನನ್ಗೆ. ಕಾರ್ಡ್ಸ್ ನಾನು ಫೀಲ್ ಮಾಡಿದ ತಕ್ಷಣ ಕುತೂಹಲ, ಅವ್ರ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆ ಫೈಲ್ 2 ನಿಮ್ ಬಗ್ಗೆ. ಅಂಡ್ ಸ್ವಲ್ಪ ಸ್ಟುಪಿಡ್ ಆಗಿ ನಡ್ಕೊಂಡಿರ್ಬೋದು. ನಿಮ್ಗೆ ಏನ್ ಇಷ್ಟು ಸ್ಟುಪಿಡ್ ಆಗಿ ನಡ್ಕೋತಾರೆ ಅಂತ ಅನ್ಸಿರ್ಬೋದು ನಿಮ್ಗೆ. ಅವರು ನಿಮ್ಗೆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು, ನಿಮ್ ಸುತ್ತ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು ಅಂತ ಏನೋ ಮಾಡಕ್ ಹೋಗ್ತಾರೆ. ಅದು ಇನ್ನೇನೋ ನಿಮ್ಗೆ ಕನ್ವೆ ಆಗಿದೆ ಸುಮಾರು ಸರಿ. ಬಟ್ ಅವ್ರು ತುಂಬಾ ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮಗ್ ಕೇರ್ ಮಾಡ್ಬೇಕು ಅಂತ ತುಂಬಾ ಅನ್ಸ್ತಿದೆ. ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಾರೆ, ಜಾಸ್ತಿ ಓಪನ್ ಆಗಿ ಹೇಳ್ಕೊಳಲ್ಲ, ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರ ಫೈನಾನ್ಸ್ ಬಗ್ಗೆನೂ ಕಾನ್ಸಂಟ್ರೇಷನ್ ಇದೆ ಕರೆಂಟ್ಲಿ. ಎರಡನ್ನೂ ಮ್ಯಾನೇಜ್ ಮಾಡ್ಬೇಕು. ಈ ಕನೆಕ್ಷನ್ ಅವ್ರಿಗೆ ಬೇಕೇ ಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಅವ್ರಿಗೆ. ನಿಮ್ಗೆ ಏನ್ ಅನ್ಸ್ತಿದೆಯೋ ಗೊತ್ತಿಲ್ಲ, ಬಟ್ ನಿಮ್ಮಿಬ್ರ ಮಧ್ಯೆ ಏನೇ ನಡೆದಿದ್ರು ಅದರಿಂದ ಅವ್ರು ರಿಕವರಿ ಆಗ್ತಿದ್ದಾರೆ. ನೀವು ಬೇಕೇ ಬೇಕು ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಿದೆ. ಓಕೆನಾ? ಅವ್ರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗುತ್ತಾ ಸೈಕಲ್ಸು, ಫ್ಯೂಚರ್ ಹಿಂಗೆ ಇರುತ್ತಾ ಅಂತ ಯೋಚನೆ ಮಾಡ್ತಿದ್ದಾರೆ. ಇವ್ರಿಗೂ ಅಷ್ಟೇ ಫೈಲ್ 1 ತರನೇ ರಿಪಿಟೇಷನ್ ಇದೆ. ಪಾಸ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅದೇ ತರ ಈ ಕನೆಕ್ಷನ್ ಅಲ್ಲಿ ಈಗ್ಲೂ ಪ್ರೆಸೆಂಟ್ ಅಲ್ಲಿ ಆಗುತ್ತೇನೋ ಅಂತ ಯೋಚನೆ ಮಾಡ್ತಿದ್ದಾರೆ, ಹತ್ತಿದ್ದಾರೆ, ಆಂಗ್ಸೈಟಿಲಿ ಇದ್ದಾರೆ. ನೈಟ್ ಹೊತ್ತು ಜಾಸ್ತಿ ನಿಮ್ನ ಮಿಸ್ ಮಾಡ್ಕೋತಾರೆ, ಅಥವಾ ನೈಟ್ ಹೊತ್ತು ಜಾಸ್ತಿ ನಿಮ್ನ ನೆನ್ಸ್ಕೋತಾರೆ. ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಗಾಸಿಪ್ ನಡೀತಿರ್ಬೋದು ಅವ್ರ ಬೆನ್ ಹಿಂದೆ ಯಾವ್ದಾದ್ರು ವಿಚಾರಕ್ಕೆ, ಅಥವಾ ನಿಮ್ಮಿಬ್ರು ಕನೆಕ್ಷನ್ ವಿಚಾರಕ್ಕೆ. ಅದ್ರಿಂದ ಅವ್ರಿಗೆ ಬೇಜಾರಿದೆ, ಆಂಗ್ಸೈಟಿ ಇದೆ, ಇನ್ಸೆಕ್ಯೂರಿಟಿ ಇದೆ. ಪಾಸ್ಟ್ ಅಲ್ಲೇ ಆದಂಗೆ ಇದು ರಿಪಿಟೇಷನ್ ಆಗ್ಬಿಟ್ರೆ ಏನ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಲೈಫಲ್ಲಿ ಎಲ್ಲ ಕಳ್ಕೊಬಿಡ್ತೀನಲ್ಲ ಅಂತ ಅನ್ಕೋತಾ ಇದ್ದಾರೆ. ಅನ್ಸ್ಟೇಬಲ್, ತುಂಬಾ ಪ್ರೆಷರ್ ಇದೆ ಅವ್ರಿಗೆ. ಅಂಡ್ ಫ್ಯೂಚರ್ ಏನಾಗುತ್ತಪ್ಪ ಅಂತ ಯೋಚನೆ ಆಗಿದೆ. ಹೆಲ್ತ್ ಬಗ್ಗೆನು ಸ್ವಲ್ಪ ಹೆಲ್ತ್ ನ ಹಾಳು ಮಾಡ್ಕೊಂಡಿದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡಿ ಆಂಗ್ಸೈಟಿಗೆ ಹೋಗಿ. ಅವ್ರಿಗೆ ಧೈರ್ಯ ಇಲ್ಲ ನಿಮ್ಮ ಹತ್ರ ಬರಕ್ಕೆ. ಅಂಡ್ ಅವ್ರಿಗೆ ಕರೆಕ್ಟ್ ಆಗಿ ಗೈಡ್ ಮಾಡೋರು ಯಾರು ಇಲ್ಲ. ಅವ್ರು ಯಾರ ಹತ್ರ ಸಜೆಷನ್ ತಗೋತಾರೆ, ಅವ್ರು ಯಾರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಇಲ್ಲ ಈ ಕನೆಕ್ಷನ್ ಬಗ್ಗೆ. ಅವ್ರಿಗೂ ಧೈರ್ಯ ಇಲ್ಲ. ಅವರು ಏನು ಒಂದು ಫರ್ಮ್ ಡಿಸಿಷನ್ ತಗೊಳಕ್ ಅವ್ರ ಮನಸ್ಥಿತಿನೂ ಸರಿ ಇಲ್ಲ. ಅವ್ರಿಗೆ ಈಗ ಲೈಫಲ್ಲಿ ಫಸ್ಟ್ ಅವ್ರದ್ದು ಏನೇನ್ ಗೋಲ್ಸ್ ಇದೆ ಅದನ್ನ ಅಚೀವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅಂಡ್ ನಿಮ್ ಕಡೆ ಕಾನ್ಫಿಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಬರ್ಬೇಕು ಅಂತ ಅನ್ಕೋತಾರಷ್ಟೇ, ಆಕ್ಷನ್ ತಗೊಳ್ತಾ ಇಲ್ಲ. ಅಂಡ್ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು, ರಿಸ್ಕ್ ತಗೋಬೇಕು ನಾನು ಈ ಕನೆಕ್ಷನ್ ಅಲ್ಲಿ. ನಾನು ಯಾಕೆ ಇಷ್ಟು ಹೆಸಿಟೇಟ್ ಮಾಡ್ಕೋತಿದ್ದೀನಿ, ನನ್ಗೆ ರಿಲೇಶನ್ಶಿಪ್ ಬೇಕೇ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನ್ಸುತ್ತೆ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಲೈಫ್ಗೂ ರಿಸ್ಕು, ನಿಮ್ ಲೈಫ್ಗೂ ರಿಸ್ಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವರು ಜಾಬ್ ಚೇಂಜ್ ಬಗ್ಗೆನೂ ಯೋಚನೆ ಮಾಡ್ತಿದ್ದಾರೆ, ಅಥವಾ ಇರೋ ಜಾಬ್ ಜೊತೆ ಇನ್ನೊಂದ್ ಏನಾದ್ರು ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ.
ಅವ್ರಿಗೆ ಸ್ಟ್ರೆಂತ್ ಇಲ್ಲ ನಿಮ್ ಕಡೆ ಬರಕ್ಕೆ. ಸ್ಟ್ರೆಂತ್ ತುಂಬಾ ಕಡಿಮೆ ಕಾಣಿಸ್ತಿದೆ ನನಗೆ. ಓಕೆನಾ. ಅಂಡ್ ತುಂಬಾ ಚಾಲೆಂಜಸ್ ಇದೆ ಅವ್ರು ನಿಮ್ ಕಡೆ ಬರ್ಬೇಕು ಅಂದ್ರೆ. ತುಂಬಾ ಅಬ್ಸೆಸ್ಡ್ ಫೀಲಿಂಗ್ ಇದೆ, ಅಂದ್ರೆ ತುಂಬಾ ನಿಮ್ ಬಗ್ಗೆನೇ ಯೋಚನೆಗಳು, ನಿಮ್ ಬಗ್ಗೆನೇ ಥಿಂಕಿಂಗ್. ನೀವು ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವರು ಹಂಗೆ ಯೋಚನೆ ಮಾಡ್ತಿದ್ದಾರೆ. ಕೋಪ ಇದೆ, ಯಾಕೆ ಹಿಂಗೆಲ್ಲ ಆಗ್ತಿದೆ ಅಂತ. ಅಂಡ್ ಕಂಟ್ರೋಲ್ ಸಿಗ್ತಿಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ಸೊ ಪೇಶನ್ಸ್ ಆಗಿ ಯೋಚನೆ ಮಾಡ್ತಿದ್ದಾರೆ, ನಾನು ಏನ್ ಮಾಡಿದ್ರೆ ಸರಿ ಅಂತ. ಅಂಡ್ ಇನ್ನು ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಈ ಕನೆಕ್ಷನ್ಗೆ, ಅವಾಗ ಸಕ್ಸಸ್ ಸಿಗುತ್ತೆ ಅಂತ ಅನ್ಕೋತಿದ್ದಾರೆ. ತಾಳ್ಮೆಯಿಂದ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಕಂಟ್ರೋಲ್ಡ್ ಆಗಿ ಒಂದೊಂದು ಹೆಜ್ಜೆನು ಮೂವ್ ಮಾಡ್ತಿದ್ದಾರೆ. ಅಂದ್ರೆ ನಾನು ಎಲ್ಲಿ ಕನೆಕ್ಷನ್ ನ ಕಳ್ಕೊಬಿಡ್ತೀನೋ, ಈ ವ್ಯಕ್ತಿಗೆ ಎಲ್ಲಿ ಹರ್ಟ್ ಮಾಡ್ಬಿಡ್ತೀನೋ ಅನ್ನೋ ತರ ಅವ್ರು ಕರೆಂಟ್ಲಿ ನಡೀತಾ ಇರೋದು. ಏನೋ ಕ್ರಾನಿಕ್ ಇಶ್ಯೂ, ಹೆಲ್ತ್ ಇಶ್ಯೂ ಕಾಣಿಸ್ತಾ ಇದೆ ನನ್ಗೆ. ಓಕೆನಾ. ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ತಲೆನೋವಿದೆ. ಅವ್ರ ಲೈಫಲ್ಲಿ 2 ಆಪ್ಷನ್ ಇದೆ. ಫ್ಯೂಚರ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಈ ರಿಲೇಶನ್ಶಿಪ್ ಅಥವಾ ಈ ಕನೆಕ್ಷನ್ ಅಲ್ಲಿ ಪ್ರೋಗ್ರೆಸ್ ಬೇಕು, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಬಟ್ ಇನ್ನೊಂದು ಆಪ್ಷನ್ ಇದೆ, ಜಾಬ್ ಆಪ್ಷನ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿನೇ ಇರ್ಬೋದು. ಸೊ ಜಗಲ್ ಮಾಡ್ತಿದ್ದಾರೆ, ಎರಡರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ನ ಸೆಲೆಕ್ಟ್ ಮಾಡಾಗಿದೆ, ಅದನ್ನ ಬಿಟ್ಟು ಬರಕ್ ಅವ್ರಿಗೆ ಕಷ್ಟ ಆಗ್ತಿದೆ. ಆ ಡಿಸಿಷನ್ ಮೇಕಿಂಗ್ ಅವ್ರಿಗೆ ಕಷ್ಟ ಆಗ್ತಿದೆ, ಅದನ್ನ ಹೇಗ್ ಬಿಟ್ಟು ಬರ್ಲಿ ಅಂತ. ಅಂಡ್ ಅವ್ರು ಈಗ್ಲೇ ನಿಮಗ್ ಕಮಿಟ್ಮೆಂಟ್ ಕೊಡೋ ಸ್ಥಿತಿಲಂತೂ ಇಲ್ಲಪ್ಪ. ಇಷ್ಟೆಲ್ಲ ಪ್ರೀತಿ ಇದ್ರುವೆ ಅವರು ಬಿಗ್ ಮೂವ್, ಅಂದ್ರೆ ನೆಕ್ಸ್ಟ್ ನಾನು ಬಿಗ್ ಮೂವ್ ತಗೋಬೇಕು, ಈ ಕನೆಕ್ಷನ್ ಅಲ್ಲಿ ನಾನು ಮುಂದುವರಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ನೆ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಟೈಮ್ ತಗೋತಾ ಇದ್ದಾರೆ. ಅವ್ರಿಗೆ ಧೈರ್ಯ ಇಲ್ಲ ಮತ್ತೆ ನಿಮ್ಮ ಹತ್ರ ವಾಪಸ್ ಬಂದು ಇದನ್ನೆಲ್ಲ ಡಿಸ್ಕಸ್ ಮಾಡಕ್ಕೆ. ಸ್ಟ್ರೆಂತ್ ಅಕ್ಯುಮುಲೇಟ್ ಮಾಡ್ಕೊತಿದ್ದಾರೆ, ಧೈರ್ಯ ತಗೊಳ್ತಾ ಇದ್ದಾರೆ, ಬಟ್ ಇನ್ನ ಧೈರ್ಯ ಇಲ್ಲ. ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ನೋಡಿ, ಮತ್ತೆ ಕ್ವೀನ್ ಆಫ್ ಕಪ್ಸ್ ತರ ಪೇಜ್ ಆಫ್ ಪೆಂಟಕಲ್ಸ್ ಬಂತು. ಅಂದ್ರೆ ನಿಮ್ ಬಗ್ಗೆನೇ ಯೋಚನೆ, ನಿಮ್ ಬಗ್ಗೆನೇ ಥಿಂಕಿಂಗ್. ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಪ್ರತಿಯೊಂದು ನಿಮ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಬೇಕು, ಅಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಕಾಣಿಸ್ತಿದೆ ಅವ್ರಿಗೆ. ಹೆರೋಫೆಂಟ್ ಸೊಸೈಟಿಗೆ ಅವರು ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಹೆರೋಫೆಂಟ್ ಕಾರ್ಡ್ ಬಂದಿದೆ. ಸೊಸೈಟಿ ಸ್ವಲ್ಪ ಆರ್ಥೋಡಾಕ್ಸ್, ಅಂದ್ರೆ ಸ್ವಲ್ಪ ಸಮಾಜ ಅದನ್ನೆಲ್ಲ ಜಾಸ್ತಿ ಫಾಲೋ ಮಾಡೋವಂತ ವ್ಯಕ್ತಿ ಅನ್ಸುತ್ತೆ. ಸೊ ಅದ್ರ ಭಯನೂ ಅವ್ರಿಗೆ ಇರ್ಬೋದು. ಸೊಸೈಟಿ ಓರಿಯೆಂಟೆಡ್ ಪರ್ಸನ್. ತುಂಬಾ ಪ್ರೀತಿ ಇದೆ ನಿಮ್ ಕಡೆ, ಆಕ್ಷನ್ ತಗೋಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಇಡೀ ವರ್ಲ್ಡ್ ಸುತ್ತಬೇಕು, ಎಂಜಾಯ್ ಮಾಡ್ಬೇಕು ಲೈಫ್ ನ. ಮೆಸೇಜ್ ಕಾಲ್ ಎಲ್ಲ ಮಾಡ್ಬೇಕು, ಅವ್ರ ಕಡೆಯಿಂದ ಏನೇನ್ ಆಕ್ಷನ್ ತಗೊಳಕ್ ಸಾಧ್ಯ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ದೂರದಿಂದ ನಿಮ್ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದಾರೆ ಅಷ್ಟೇ. ಬಿಕಾಸ್ ಆಫ್ ಸೊಸೈಟಿ ಅವ್ರ ಸುತ್ತ ಇರೋ ಜನದ ಬಗ್ಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾರೆ. ಅವ್ರ ಲೈಫಲ್ಲಿ ತುಂಬಾ ಜನ ಅವ್ರನ್ನ ಮೋಸ ಮಾಡಿದ್ದಾರೆ, ಅಥವಾ ಅವ್ರ ಲೈಫಲ್ಲಿ ಕರೆಂಟ್ಲಿ ಅಂದ್ರೆ ರೀಸೆಂಟ್ ಆಗಿ ಯಾವ್ದೋ ಟವರ್ ಮೂವ್ಮೆಂಟ್ ನಡೆದಿದೆ. ಅವ್ರು ಅನ್ಕೊಂಡೇ ಇರಲ್ಲ ಸಿಚುವೇಶನ್ ಆ ತರ ನಡೆದಿದೆ. ಸೊ ಅವ್ರು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ರಿಪಿಟೇಷನ್ ಆಗ್ಬಿಡುತ್ತೆ, ಈ ಕನೆಕ್ಷನ್ ನಾನು ಎಡವಬಾರ್ದು ಅಂತ ತುಂಬಾ ಹುಷಾರಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಟೂ ಆಫ್ ಸೋರ್ಡ್ಸ್. ಅವ್ರಿಗೆ 2 ಆಪ್ಷನ್ ಇದೆ, ನಾನು ಆಗ್ಲೇ ಹೇಳ್ದಂಗೆ 2 ಆಪ್ಷನ್ ಇದೆ. ಸೊ 2 ಆಪ್ಷನ್ ಅಲ್ಲಿ ನಾನು ಯಾವ್ದು ಚೂಸ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಏನಕ್ಕೂ ಕನ್ಕ್ಲೂಷನ್ ಬರಕ್ ಆಗ್ತಿಲ್ಲ. ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 2 ಪರ್ಸನ್ ಕಡೆಯಿಂದ 9 ಆಫ್ ಕಪ್ಸ್. ಅವ್ರ ಲೈಫಲ್ಲಿ ಎಲ್ಲ ಇದೆ, ನೀವೇ ಮಿಸ್ಸಿಂಗ್. 9 10ಗೆ 1 ಮಿಸ್ಸಿಂಗ್. ಸೊ ಅವ್ರ ಲೈಫಲ್ಲಿ ಎಲ್ಲ ಇದೆ, ನೀವಿಲ್ಲ ಅನ್ನೋದೇ ಅವ್ರಿಗೆ ದೊಡ್ಡ ಕೊರಗು. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ, ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಈಗಲ್ ಐ, ಅಂಡರ್ ಈಗಲ್ ಐ ಇದಾರೆ. ಅಂದ್ರೆ ಯಾರೋ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ನಿಮ್ ಕಡೆ ಬರ್ದೇ ಇರೋಕೆ. ಸೊಸೈಟಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ಅವ್ರನ್ನ ಅವರು ಬೌಂಡ್ರೀಸ್ ಹಾಕೊಂಡ್ ನೋಡಿ ಹೆಂಗ್ ಮಲ್ಗಿದ್ದಾರೆ. ಅವ್ರ ಹಾರ್ಟ್ ಹೊಲ್ದಿರೋದು, ಬ್ರೇಕ್ ಆಗಿ ಹೊಲ್ದಿರೋ ಹಾರ್ಟ್ ಇಲ್ಲಿದೆ. ಅವ್ರನ್ನ ಅವರು ಬೌಂಡ್ರೀಸ್ ಹಾಕೊಂಡ್ ಮಲ್ಗಿದ್ದಾರೆ. ಸೊ ಅವ್ರಿಗೆ ಎಷ್ಟೇ ನಿಮ್ ಕಡೆ ಪ್ರೀತಿ ಫೀಲ್ ಆದ್ರೂ ಅವರೇ ಬರ್ತಾ ಇಲ್ಲ. ಓಕೆನಾ. ಆಕ್ಷನ್ ತಗೋತಾ ಇಲ್ಲ. ನೋಡಿ ಎಷ್ಟು ಒಂಟಿಯಾಗಿದ್ದಾರೆ. ಅವ್ರ ಸುತ್ತ ಎಷ್ಟೇ ಜನ ಇರ್ಬೋದು, ಏನೇ ಫ್ಯಾಮಿಲಿ ಇರ್ಬೋದು, ನೀವ್ ಇಲ್ದೇ ಇರೋದು ಅವ್ರು ತುಂಬಾ ಒಂಟಿ ಫೀಲ್ ಮಾಡ್ತಾರೆ. ಅಂಡ್ ಅವ್ರ ಲೈಫಲ್ಲಿ ಏನಾದ್ರೂ ಬೆಳಕ್ ಕಾಣುತ್ತಾ, ಬೆಳಕ್ ಸಿಗುತ್ತಾ, ನೀವು ಬಂದ್ರೆ ಅವ್ರ ಲೈಫಲ್ಲಿ ಬೆಳಕ್ ಬಂದಂಗೆ. ಹೇಗ್ ನಾನು ಆ ಬೆಳಕ್ ಹತ್ರ ಹೋಗ್ಲಿ ಅಂತ ಸಖತ್ ಓವರ್ ಥಿಂಕ್ ಮಾಡ್ತಿದ್ದಾರೆ ನಿಮ್ ಕಡೆ, ಹೇಗ್ ಬರ್ಲಿ ಅಂತ. ಮತ್ತೆ 2 ಆಫ್ ವಾಂಡ್ಸ್. 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್ ಅವರು.
ಎರಡು ಸಿಚುವೇಶನ್ ಇದೆ ಅವ್ರ ಲೈಫಲ್ಲಿ ಕರೆಂಟ್ಲಿ, ಅದ್ರಲ್ಲಿ ಜಗಲ್ ಮಾಡ್ತಿದ್ದಾರೆ. ಬಟ್ ನಿಮ್ ಕಡೆನೆ ಇಂಟ್ರೆಸ್ಟ್. ಅವ್ರು ಯಾರ ಜೊತೆ ಇದ್ದಾರೆ ಅಥವಾ ಎಲ್ಲಿದ್ದಾರೆ ಅಲ್ಲಿ ಅವ್ರಿಗೊಂಚೂರು ಇಂಟ್ರೆಸ್ಟ್ ಇಲ್ಲ. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ನಿಮ್ ಜೊತೆ ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡ್ಬೇಕು ಅಂತ ಮತ್ತೆ ಎನರ್ಜಿ ಬಂದಿದೆ. ನಿಮ್ ಜೊತೆ ತುಂಬಾ ತುಂಬಾ ಟ್ರಾವೆಲ್ ಮಾಡ್ಬೇಕು ಅಂತ ಸಖತ್ ಅನ್ಕೋತಾ ಇದ್ದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ ಟು ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಶಾಕ್. ಅವ್ರ ಲೈಫಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಏನೋ ಟವರ್ ಮೂಮೆಂಟ್ ನಡೆದಿದೆ, ಸಡನ್ ಶಾಕ್ ಅಥವಾ ಸಡನ್ ಚೇಂಜ್ ನಡೆದಿದೆ. ಸರ್ಪ್ರೈಸ್ ಆಗಿ ಅವ್ರ ಜೀವನದಲ್ಲಿ ಏನೋ ಟ್ರಾನ್ಸ್ಫಾರ್ಮ್ ಆಗಿದೆ. ಅವ್ರು ನಮ್ದವ್ರು ಅವ್ರಿಗೆ ಮೋಸ ಮಾಡಿರ್ಬೋದು, ಅಂಡ್ ಅವ್ರು ಏನಕ್ಕೆ ಎಫರ್ಟ್ ಹಾಕಿದ್ರು ಅಲ್ಲಿಂದ ಅವ್ರಿಗೆ ಮೋಸ ಸಿಕ್ಕಿರ್ಬೋದು. ಸೊ ಈಗ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗ್ತಿದೆ. ಕಾರ್ಮಿಕ್ ರಿಲೇಶನ್ಶಿಪ್, ಅವ್ರು ಏನಕ್ಕೆ ಎಫರ್ಟ್ ಹಾಕಿದ್ರು ಅದು ಕಾರ್ಮಿಕ್ ಅಂತ ಅವ್ರಿಗೆ ಈಗ ಅನ್ನಿಸ್ತಾ ಇದೆ. ಅಂದ್ರೆ ನಿಮ್ಮನ್ನ ಬಿಟ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅನ್ಸುತ್ತೆ ಆ ಸಿಚುವೇಶನ್ ಅಥವಾ ಕಂಡೀಷನ್ಗೆ. 2 ಆಫ್ ವಾಂಡ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅಂಡ್ ಅವ್ರಿಗೇನೋ ಟ್ರಿಗರ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ತುಂಬಾ ನಂಬ್ದವ್ರು ಅವ್ರ ಕೈ ಬಿಟ್ಟಿದ್ದಾರೆ, ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಕರೆಂಟ್ಲಿ. ಅವ್ರ ಲೈಫಲ್ಲಿ ತುಂಬಾ ದೊಡ್ಡದಾಗಿ ಟವರ್ ಮೂಮೆಂಟ್ ನಡೆದಿದೆ, ಹಾರ್ಟ್ ಬ್ರೇಕ್ ಆಗೋವಷ್ಟು. ಅಂದ್ರೆ ಅವ್ರ ಕಾರ್ಮಿಕ್ ಇಂದ ಅವ್ರ ಲೆಸನ್ಸ್ ಕಲ್ತಿದ್ದಾರೆ. ಸೊ ಈಗ ಅವ್ರಿಗೆ ನಿಮ್ ಬೆಲೆ ಅರ್ಥ ಆಗಿದೆ. ಅವ್ರ ಲೈಫಲ್ಲಿ ನ್ಯೂ ಫೇಸ್ ನೋಡ್ಬೇಕು, ಹೊಸ ಲೈಫ್ ನೋಡ್ಬೇಕು ನಾನು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ ಕಡೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಏನೇ ತೊಂದರೆ ಆಗ್ಲಿ ಅದರಿಂದ ರೈಸ್ ಆಗ್ಬೇಕು, ಓಕೆನಾ, ಆಶಸ್ ಇಂದ ರೈಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಗರ್ಲ್ ವಿತ್ ಸ್ನೇಕ್, ಯಾರೋ ಅವ್ರ ಲೈಫಲ್ಲಿ ತುಂಬಾ ಅವ್ರಿಗೆ ಹರ್ಟ್ ಮಾಡಿದ್ದಾರೆ ಗೈಸ್, ತುಂಬಾ ಮೋಸ ಮಾಡಿದ್ದಾರೆ, ಓಕೆನಾ. ಅವ್ರೀಗ ನಿಮ್ ಕಡೆ ರಿಸ್ಕ್ ತಗೊಳಕ್ ರೆಡಿ ಇದ್ದಾರೆ. ನಿಮ್ನ ಆಪ್ಷನ್ ಆಗಿ ಇಟ್ಟಿದ್ರು, ಈಗ ನೀವೇ ಪ್ರಿಯಾರಿಟಿ ಆಗಿದ್ದೀರಾ. ಅಂಡ್ ಅವರು ಹೆಂಗಾದ್ರೂ ಬೈ ಹುಕ್ ಆರ್ ಕುಕ್ ನೀವ್ ಅವ್ರ ಲೈಫಲ್ಲಿ ಬರ್ಬೇಕು, ಏನಾದ್ರೂ ಮಾಡಾದ್ರೂ ನಿಮ್ನ ಅವ್ರ ಲೈಫಲ್ಲಿ ಕರ್ಕೊ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಫೈಲ್ 2. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಎಲ್ಲ ಮೋಸ ಆದ್ಮೇಲೆ ಇದು ಬಂದಿರೋದು ಅವ್ರಿಗೆ, ಓಕೆನಾ. ಐ ಆಮ್ ಸ್ಟಕ್ ಇನ್ ವಿಷನ್ಸ್ ಆಫ್ ಅಸ್ ಟುಗೆದರ್. ನೀವಿಬ್ರು ಜೊತೆಲಿ ಇದ್ದಿದ್ದು ಯಾವ್ದಾದ್ರು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದನ್ನ ತುಂಬಾ ನೆನ್ಸ್ಕೊತಾ ಇದ್ದಾರೆ, ತುಂಬಾ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಇಟ್ ಹರ್ಟ್ ಸೋ ಮಚ್. ನೀವಿಬ್ರು ದೂರ ಇರೋದು ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಮತ್ತೆ ಅವ್ರ ಮುಂಚೆ ನಿಮ್ ಜೊತೆ ನಡ್ಕೊಂಡಿರೋದು ಅವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಐ ಕಾಂಟ್ ಮೇಕ್ ಯು ಹ್ಯಾಪಿ. ಅವ್ರ ಕಡೆಯಿಂದ ನೀವು ಅನ್ಕೊಂಡಂಗೆ ನೀವಿರೋ ಒಳ್ಳೆತನಕ್ಕೆ ಅವ್ರಿಗೇನ್ ಖುಷಿ, ಅವರು ನಿಮ್ಗೆ ಖುಷಿ ಕೊಟ್ಟಿಲ್ಲ. ಸೊ ನಾನ್ ನಿನ್ನನ್ನ ಖುಷಿಯಾಗಿ ಇಟ್ಕೊಂಡಿಲ್ಲ ಅನ್ನೋದು ಅವ್ರಿಗೆ ಗಿಲ್ಟ್ ಇದೆ. ಸೆಕ್ಸಿಟಿವ್, ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಇದೆ, ನಿಮ್ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ, ಓಕೆ. ದಿಸ್ ಲವ್ ಇಸ್ ಕ್ರೇಜಿ. ಅವ್ರಿಗೆ ಲಿಟ್ರಲಿ ನಿಮ್ ನೆನಪುಗಳು ಹುಚ್ಚಿಡಿಸ್ತಾ ಇದೆ, ಅಷ್ಟು ಕ್ರೇಜಿ ಫೀಲಿಂಗ್ಸ್ ಇದೆ. ಆದ್ರೆ ಅವ್ರು ಏನು ಅದನ್ನ ಶೋ ಮಾಡ್ಕೋತಾ ಇಲ್ಲ, ಓಕೆನಾ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. 6 ಆಫ್ ಕಪ್ಸ್ ಇದೆ. ನಿಮ್ ಜೊತೆ ಅವರು ಕಳ್ದಿರೋಂಥ ಕ್ಷಣಗಳನ್ನ ನೆನ್ಸ್ಕೊತಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ತುಂಬಾ ನಿಮ್ ಜೊತೆ ಕಳ್ದಿರುವಂತ ಮೆಮೊರೀಸ್ ನ ಚೆರಿಶ್ ಮಾಡ್ತಿದ್ದಾರೆ ಅಂತ, ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ನಿಮ್ ಎನರ್ಜಿನ. ಅವ್ರು ಲಿಟ್ರಲಿ ಮಗು ಆಗ್ಬಿಡ್ತಾರೆ ನಿಮ್ ಜೊತೆ ಇದ್ರೆ. ಮತ್ತೆ ಸೇಮ್ ಕಾರ್ಡ್ ರಿಪಿಟೇಷನ್ ಗೈಸ್, ನಾನು ಆಗ್ಲೇ ಹೇಳ್ದೆ, ದಿ ಹರ್ಮಿಟ್ ಅಗೇನ್ ಪವರ್ಫುಲ್ ರೀಡಿಂಗ್. ಏಂಜಲ್ಸ್ಗೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಡಬಲ್ ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದಾರೆ. ಅವ್ರ ಜೀವನದಲ್ಲಿ ಕತ್ಲೆ ಇದೆ, ಓಕೆನಾ. ಬೆಳ್ಕಿಟ್ಕೊಂಡು ಅವ್ರ ಜೀವನ ಬೆಳ್ಕಾಗೋ ತರ ಹುಡುಕ್ತಾ ಇದಾರೆ. ಬೆಳಕು ನೀವೇನೆ, ನೀವ್ ಬಂದ್ರೆ ಅವ್ರ ಲೈಫ್ ಚೆನ್ನಾಗಾಗುತ್ತೆ ಅಂತ ತುಂಬಾ ಅನ್ಕೋತಾ ಇದಾರೆ, ಓಕೆನಾ. ಪೇಜ್ ಆಫ್ ಕಪ್ಸ್, ತುಂಬಾ ಇಮ್ಯಾಜಿನೇಷನ್ ಇದೆ. ನಿಮ್ ಜೊತೆ ಹಂಗ್ ಜೀವನ ಮಾಡ್ಬೇಕು, ಹಿಂಗ್ ಜೀವನ ಮಾಡ್ಬೇಕು, ಕಮಿಟ್ಮೆಂಟ್ ಕೊಡ್ಬೇಕು, ಈ ತರ ಇಮ್ಯಾಜಿನೇಷನ್, ಕನ್ಸುಗಳು ತುಂಬಾ ಜಾಸ್ತಿ ಇದೆ. ಆಕ್ಷನ್ ತಗೊಳಲ್ಲ. ಪೇಜ್ ಆಫ್ ಕಪ್ಸ್ ಒಂಥರ ಇಮ್ಯಾಜಿನೇಟಿವ್ ಕಾರ್ಡು. ಆಕ್ಷನ್ ತಗೊಳಲ್ಲ, ತುಂಬಾ ಕನ್ಸುಗಳು ಜಾಸ್ತಿ ಇದೆ. ಹೈ ಪ್ರೀಸ್ಟ್, ಓಕೆ. ನಾನು ಆಗ್ಲೇ ಹೇಳ್ದೆ, ಸಮಾಜ, ಸೊಸೈಟಿ ಅಂದ್ರೆ ತುಂಬಾ ಅವರು ಬೆಲೆ ಕೊಡ್ತಾರೆ. ಯಾರಾದ್ರೂ ಗುರುಗಳಿರ್ಬೋದು, ಅವ್ರಿಗೆ ತುಂಬಾ ಬೆಲೆ ಕೊಡ್ತಾರೆ. ಅಂಡ್ ಅವ್ರ ಸುತ್ತಮುತ್ತ ಇರೋ ಜನ ಏನ್ ಅನ್ಕೊಬಿಡ್ತಾರೋ ಅನ್ನೋದು ಜಾಸ್ತಿ ಅವ್ರ ತಲೆಯಲ್ಲಿದೆ ಗೈಸ್ ಕರೆಂಟ್ಲಿ. ತುಂಬಾ ಹೈ ಪ್ರಿಸ್ಟಸ್ ಕಾರ್ಡ್, ನನ್ನ ಚಾನಲ್ ನೇಮು. ತುಂಬಾ ಸೀಕ್ರೆಟಿವ್ ಈ ಪರ್ಸನ್, ತುಂಬಾ ನಿಮ್ಮ ಹತ್ರ ವಿಷಯಗಳು ಮುಚ್ಚಿಟ್ಟಿದ್ದಾರೆ, ಏನು ಓಪನ್ ಅಪ್ ಆಗಿಲ್ಲ. ಬಟ್ ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಕಾಣಿಸ್ತಿದೆ. ಸೀಕ್ರೆಟಿವ್ ಆಗಿ ಏನೇನೋ ಮಾಡ್ತಾ ಇದ್ದಾರೆ. ನಿಮ್ ಕಡೆ ಹೇಗ್ ಬರ್ಬೇಕು ಅಂತ ವರ್ಕೌಟ್ ಮಾಡ್ತಿದ್ದಾರೆ. ಹೇಗ್ ಅಪ್ರೋಚ್ ಮಾಡ್ಲಿ ಅಂತ ತುಂಬಾ ಓವರ್ ಥಿಂಕ್ ಮಾಡ್ಕೊಂಡು
ಕಾಯ್ತಾ ಇದ್ದಾರೆ ಒಳ್ಳೆ ಟೈಮ್ಗೋಸ್ಕರ. ನೈಟ್ ಆಫ್ ವಾಂಡ್ಸ್ ಮ್ಯಾರೇಜ್ ಅವ್ರು ಕಮಿಟ್ ಆಗ್ಬೇಕು ಅಂತ ತುಂಬಾ ಅವ್ರು ಅನ್ಕೋತಾ ಇದ್ದಾರೆ. ಇನ್ಮೇಲಾದ್ರೂ ನಾನು ಅವ್ರಿಗೆ ಅವರ ಅಂದ್ರೆ ಏನ್ ಹೇಳ್ಬೋದು, ನಿಮಗ್ ಸೂಟೇಬಲ್ ಆಗಿ ನಡ್ಕೋಬೇಕು, ನಿಮಗ್ ಸೂಟೇಬಲ್ ಆಗಿ ಕಮಿಟ್ಮೆಂಟ್ ಕೊಡ್ಬೇಕು, ನಿಮ್ಗೆ ಹರ್ಟೆ ಮಾಡಿದಾರ ಮುಂಚೆ ಆತರ ಮಾಡ್ಬಾರ್ದು ಅಂತ ಆಕ್ಷನ್ ತಗೋಬೇಕು, ಕಳ್ಕೋಬಾರ್ದು ಅಂತ ತುಂಬಾ ಅನ್ಸಿದೆ ಗೈಸ್ ಕರೆಂಟ್ಲಿ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಫೈಲ್ ಟು ಪರ್ಸನ್, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಅವ್ರ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಟು ಮೀ ಯು ಆರ್ ಪರ್ಫೆಕ್ಟ್. ಏನೇ ನಡೆದಿರ್ಬೋದು ನಿಮ್ಮಿಬ್ರು ಮಧ್ಯೆ, ಆದ್ರೆ ನೀವು ಅವ್ರಿಗೆ ತುಂಬಾ ಪರ್ಫೆಕ್ಟ್ ಅಂತ ಫೀಲ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ರೀಸನ್ ಐ ಸ್ಮೈಲ್. ಅವ್ರು ಇಷ್ಟು ಪ್ರಾಬ್ಲಮ್ ಅಲ್ಲೂ ಈಗಲೂ ನಗ್ತಾರೆ ಅಂದ್ರೆ ಅದು ನಿಮ್ಮಿಂದ. ನಿಮ್ ನೆನ್ಸ್ಕೊಂಡ್ರೆ ಸಾಕು ಅವ್ರಿಗೆ ಮೈಂಡ್ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ನಾನು ಆಗ್ಲೇ ಹೇಳ್ದೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ, ಅದೇ ಬಂದಿದೆ. ಜೀವನ್ ಪರ್ಯಂತ ನೀವು ಅವ್ರಿಗೆ ಬೇಕು, ಅವ್ರು ನಿಮ್ನ ಬಿಟ್ಟು ಹೋಗಕ್ ರೆಡಿ ಇಲ್ಲ. ಕಮ್ ವಿ ವಿಲ್ ಗೋ ಫಾರ್ ಎ ಡೇಟ್. ನಾನು ಆಗ್ಲೇ ಹೇಳ್ದೆ ಟ್ರಾವೆಲಿಂಗ್ ವರ್ಲ್ಡ್ ಟೂರ್ ಮಾಡ್ಬೇಕು ಅಂತ, ಅದನ್ನೇ ಗೋ ಫಾರ್ ಎ ಡೇಟ್ ಅಂತ ಬಂದೆ. ಅಗೇನ್ ಇಟ್ಸ್ ಎ ರಿಪಿಟೇಷನ್ ಗೈಸ್. ನನ್ನ ಮೆಸೇಜಸ್ ನಿಮ್ಗೆ ಏನಾದ್ರು ಕ್ಲೈಮ್ ಮಾಡಬೇಕು ಅಂದ್ರೆ 392 ಬರ್ದು ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಆ್ಯಂಡ್ ಖುಷಿನ ಹೈಡಿಂಗ್ ಮೈ ಫೀಲಿಂಗ್ಸ್, ತುಂಬಾ ಹೈಡ್ ಮಾಡ್ತಿದ್ದಾರೆ ಅವ್ರ ಫೀಲಿಂಗ್ಸ್ ಕರೆಕ್ಟ್. ಒಂಚೂರು ನಿಮ್ಗೆ ಶೋ ಮಾಡ್ತಾ ಇಲ್ಲ, ಓಕೆನಾ. ಯೂನಿವರ್ಸ್ ಕಡೆಯಿಂದ ಜನರಲ್ ಗೈಡೆನ್ಸ್ ಏನು ನೋಡೋಣ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಜನರಲ್ ಗೈಡೆನ್ಸ್ ಏನಿದೆ ನನ್ನ ವ್ಯೂವರ್ಸ್ಗೆ ಪ್ಲೀಸ್. ಸ್ಟಾರ್ಸ್ ಕಾಂಟ್ ಶೈನ್ ವಿತೌಟ್ ಡಾರ್ಕ್ನೆಸ್. ನಿಮ್ ಲೈಫಲ್ಲಿ ಏನೇ ಅಂದ್ರೆ ಲವ್ ಗೈಡೆನ್ಸ್ ಅಂತಾನೆ ಅಲ್ಲ, ನಿಮ್ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ನೀವು ಕರೆಂಟ್ಲಿ ಫೇಸ್ ಮಾಡ್ತಿರ್ಬೋದು, ತುಂಬಾ ದುಃಖ ಆಗ್ತಿರ್ಬೋದು, ಏನೇ ನೋವಾಗಿರ್ಬೋದು, ಆದ್ರೆ ಕತ್ಲೆ ಬಂದ್ಮೇಲೆ ಬೆಳಕು ಬರೋದು, ಕತ್ಲಲ್ಲೇ ಸ್ಟಾರ್ಸ್ ಮಿನ್ಗೋದು, ಬೆಳ್ಕಲ್ಲ. ಸೊ ನಿಮ್ಗೆ ಆ ಕಷ್ಟಗಳು, ಆ ಪ್ರಾಬ್ಲಮ್ಸ್ ಯಾಕೆ ಬರ್ತಿದೆ ಅಂದ್ರೆ ನೆಕ್ಸ್ಟ್ ನೀವು ತುಂಬಾ ಶೈನ್ ಆಗ್ತೀರಾ. ಅದು ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಲವ್ ಇರ್ಬೋದು, ಶೈನ್ ಆಗ್ತೀರಾ. ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಜೀವನ ಮಾಡ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್, ವೆರಿ ನೈಸ್ ಮೆಸೇಜು. ಲವ್ ಗೈಡೆನ್ಸ್ ಏನಿದೆ ನೋಡ್ಬಿಡೋಣ. ಫೈಲ್ ಟು ಪರ್ಸನ್ಗೆ, ಫೈಲ್ ಟು ವ್ಯೂವರ್ಸ್ಗೆ ಲವ್ ಗೈಡೆನ್ಸ್ ನನ್ನ ವ್ಯೂವರ್ಸ್ಗೆ ಏನಿದೆ ನೋಡೋಣ. ಕೀಪ್ ದ ಡೋರ್ ಓಪನ್. ನೀವು ಯಾವತ್ತು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಯಾವತ್ತು ಓಪನ್ ಅಪ್ ಆಗಿ ಮಾತಾಡಿ, ಓಪನ್ ಅಪ್ ಆಗಿರಿ. ನೀವೇ ಶಟ್ ಡೌನ್ ಮಾಡ್ಕೋಬೇಡಿ ಡೋರ್ಸ್ನ, ಮುಗೀತು ಈ ಕನೆಕ್ಷನ್ ಅಂತ. ಖಂಡಿತ ಅವ್ರು ರಿಟರ್ನ್ ಆದಾಗ ನೀವು ಖುಷಿ ಪಡ್ತೀರಾ. ಸೊ ಸ್ವಲ್ಪ ನೀವು ಅಷ್ಟೊಂದು ಸ್ಟ್ರಿಕ್ಟ್ ಆಗಬೇಡಿ, ಓಕೆನಾ. ಸ್ವಲ್ಪ ಕ್ಷಮಿಸಿ, ಕೋಪ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಕ್ಲೋಸ್ ಅಪ್ ಆಗಬೇಡಿ, ಕ್ಲೋಸ್ಡ್ ಆಗಿ ಬಿಹೇವ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಒಂದು ಸ್ವಲ್ಪ ಹೋಗ್ಲಿ ಬಿಡಿ ಗೈಸ್, ಸ್ವಲ್ಪ ಕ್ಷಮಿಸಿ. ಎಕ್ಸ್ಪ್ರೆಸ್ ಯುವರ್ ಲವ್. ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗ್ಬೇಕು ನೀವು ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ. ಏನೂ ನೀವು ಲೈಫಲ್ಲಿ ಕಳ್ಕೊಳ್ಳಲ್ಲ, ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ. ನಾನ್ಯಾಕೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನಿಮ್ಮ ಮನ್ಸಲ್ಲಿ ಜಾಸ್ತಿ ಇದ್ರೆ ಈ ಥರ ಮಾಡಿ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮಗೆ ಲವ್ ಗೈಡೆನ್ಸು. ಮತ್ತು ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ಕರೆಂಟ್ಲಿ. ಆ ಸಾಂಗ್ ಫುಲ್ ನೋಡಿ ಗೈಸ್, ನಿಮಗೆ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ, ತುಂಬಾ ಮೆಸೇಜಸ್ಸು. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ. ಗೈಸ್ ನಾನು ಏನ್ ಹೇಳ್ದೆ, ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ನಿಮ್ನ ಅಂತ. ಈ ಹಾರ್ಟ್ ಫುಲ್ ನೋಡಿ, ನೀವಿಲ್ಲದೆ ಅವ್ರಿಗೆ ಇರಕ್ ಆಗ್ತಿಲ್ಲ, ಓಕೆನಾ. ಗೈಸ್ ನನ್ನ ರೀಡಿಂಗ್ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಎಲ್ಲ ಕಾಮೆಂಟ್ಸು ಓದ್ತೀನಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. Thank you so much for watching guys. Thank you so much. Krishnam Vande Jagadguru.